ಎಷ್ಟು ಇವರಿಗೆ ಸಪೋರ್ಟ್ ಮಾಡಕ್ ಸಾಧ್ಯ ಎಲ್ಲ ಸಂಪೂರ್ಣವಾಗಿ ನಾನು ಸಪೋರ್ಟ್ ಇವರಿಗೆ ಮಾಡಿಸ್ತೀನಿ ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ನೀವು ಸಪೋರ್ಟ್ ಮಾಡಲೇಬೇಕು. ಅಂಡ್ ವೆರಿ ಅಗೈನ್ ಅಂಡ್ ಅಗೈನ್ ಇಲ್ಲಿ ಮಾಧ್ಯಮದವರು ಎಷ್ಟೊಂದು ಜನ ನನ್ನ ಸ್ನೇಹಿತರಿದ್ದೀರಾ, ನಾನು ಅವ್ರನ್ನ ಕೇಳೋದಿಷ್ಟೇ, ನಮ್ಮಲ್ಲಿ ಒಂದು ಜವಾಬ್ದಾರಿ ಇರಬೇಕು. ವೆರಿ ಇಂಪಾರ್ಟೆಂಟ್ ಜವಾಬ್ದಾರಿ ಇರಬೇಕು. ಸಮಾಜನ ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗೋಕೆ ಒಂದು ಜವಾಬ್ದಾರಿ ಇರಬೇಕು. ಕೊನೆಗೆ ಅಟ್ ದ ಸೇಮ್ ಟೈಮ್ ಕನ್ನಡಿಗರನ್ನ ಉಳಿಸೋ ಶಕ್ತಿ ನಿಮ್ಗಿದೆ. ಅದನ್ನ ದಯವಿಟ್ಟು ಮಾಡಲೇಬೇಕು. ಇವರು ಪ್ರತಿಯೊಂದು ಚಿತ್ರತಂಡನೂ ಬಂದು ಹೇಳೋದು ನಾವೇನೋ ವಿಭಿನ್ನವಾಗಿ ಮಾಡಿದೀವಿ, ನಾವು ಚೆನ್ನಾಗಿ ಮಾಡಿದೀವಿ, ನಾವು ನಮ್ಮ ಮೂವಿ ಈಗ ಎಲ್ಲರಿಗಿಂತ ಚೆನ್ನಾಗಿದೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಹೇಳೋದು ಮುಖ್ಯ ಅಲ್ಲ, ನಮ್ ಕಣ್ಮುಂದೆ ಕಾಣಿಸ್ತು. ಒಂಥರ ಮೈ ನವಿಲೇಳುತ್ತೆ ಅಂತಾರಲ್ಲ, ಹಾಗೆ ಮೈ ಜುಮ್ ಅನ್ಸುತ್ತೆ ಅಂತಾರ. ಒಂದು ಇದು ಟ್ರೈಲರ್ ಕೂಡ ಅಲ್ಲ, ಇದು ಗ್ಲಿಮ್ಸ್ ಅಂತ ಇವರೇ ಹೀಗೆ ತಾನೇ ಹೇಳಿದ್ರು. ಸೊ ಟ್ರೈಲರ್ ಯಾವ ಲೆವೆಲ್ ಇರುತ್ತೆ ಅಂತ ನಾವು ಯೋಚನೆ ಮಾಡ್ಬೇಕು. ಕನ್ನಡನ ಉಳಿಬೇಕು ಅಂದ್ರೆ ಇಂಥ ಚಿತ್ರಗಳನ್ನ ಉಳಿಸ್ಬೇಕು. ಅದರಿಂದ ಹಲವಾರು ಕುಟುಂಬಗಳು, ಹಲವಾರು ಹುಡುಗರು, ಹಲವಾರು ಯಂಗ್ಸ್ಟರ್ಸ್ ಗಳಿಗೆ ಒಂದು ದಾರಿ ಆಗುತ್ತೆ ಅಂತ ನಾನು ಈ ಮುಖಾಂತರ ಹೇಳ್ಕೊಳ್ತೀನಿ. ಸೊ ರೋಷನ್ ಅವ್ರಿಗೆ, ಹಾಗೆ ಅನುಷಾ ರೈ ಮತ್ತೆ ಮೇಡಮ್, ನಿಜವಾಗ್ಲೂ ನಿಮ್ಗೆ ಒಳ್ಳೇದಾಗ್ಲಿ ಮೇಡಮ್. ಇಂಥವ್ರಿಗೆಲ್ಲ ನೀವು ಅವಕಾಶ ಕೊಟ್ಟಿದ್ದೀರಾ. ಒಂದು ವೆರಿ ಇಂಪಾರ್ಟೆಂಟ್ ಡೈರೆಕ್ಟರ್, ಅವರ ಟ್ಯಾಲೆಂಟ್ ಇದರಲ್ಲಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ನಾನು ಅಗೈನ್ ಅಂಡ್ ಅಗೈನ್ ಹೇಳ್ತಾ ಇದ್ದೀನಿ, ಮಾಧ್ಯಮದ ಪಾತ್ರ ಬಹಳ ದೊಡ್ಡದು. ಮಾಧ್ಯಮ ಜನಕ್ಕೆ ರೀಚ್ ಆಗೋಕೆ ಇರೋ ಒಂದು ಸ್ಟ್ರಾಂಗ್ ಒಂದು ಅಂಗ. ಸೊ ದಯವಿಟ್ಟು ನೀವು ರೀಚ್ ಮಾಡಿ, ಈ ಟೀಮ್ಗೆ ಎನ್ಕರೇಜ್ ಮಾಡಿದ್ರೆ ಕನ್ನಡಿಗರನ್ನ ಉಳಿಸ್ದಂಗೆ ಆಗತ್ತೆ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ಏನ್ ಹೇಳೋದು, ಕ್ರೈಮು ಕಾಣಿಸ್ತಾ ಇದೆ. ಸ್ವಲ್ಪ KGF ಗಿಂತ ಏನು ಕಡಿಮೆ ಇಲ್ಲ ಅನ್ನಿಸ್ತು. ನೋಡಿದ್ರೆ ಏನೋ ಒಂದು ರೀತಿ ಅದೇ ಏನೋ ಒಂದು ಎನರ್ಜಿ ಬಂದಂಗೆ ಆಯ್ತು. ಅಂದ್ರೆ ಮೂವಿ ನೋಡಿದ್ರೆ ಹೇಗಿರುತ್ತೋ ಅನ್ನಿಸ್ತು. ಆದ್ರೆ ಇಂಥ ಮೂವಿಗಳನ್ನ ನಮ್ಮ ಕನ್ನಡದವ್ರು ಎನ್ಕರೇಜ್ ಮಾಡ್ತಾರ? ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಏನೆಲ್ಲ ನಡೀತಾ ಇದೆ ನೋಡಿದಾಗ, ಒಬ್ಬ ಲಾಯರಾಗಿ ಆ ವ್ಯೂಲ್ ನೋಡಿದಾಗ ಕನ್ನಡ ಚಿತ್ರರಂಗನ ಎಲ್ಲೋ ಒಂದ್ ಕಡೆ ನಾವು ಕನ್ನಡದವರನ್ನೇ ಕೆಳಗಡೆ ಮಲಗಿಸ್ತಾ ಇದೀವಿ ಅನ್ನೋ ಒಂದು ಇದರಲ್ಲಿ ಎಷ್ಟು ಅದ್ದೂರಿಯಾಗಿ ಬಂದಿರೋ ಇದನ್ನ ನೋಡಿದ್ರೆ ಮೂವಿ ಇನ್ನೆಷ್ಟು ಅದ್ದೂರಿಯಾಗಿರುತ್ತೆ. ಸೊ ಅದನ್ನ ಚೆನ್ನಾಗಿ ಕನ್ನಡದವ್ರು ಬೆಳೆಸಿದ್ರೆ, ಅದರಲ್ಲೂ ವೆರಿ ಪವರ್ಫುಲ್ ಮೀಡಿಯಾದವ್ರು ಇದಾರಲ್ಲ, ಇವರು ಮನ್ಸು ಮಾಡಿದ್ರೆ ಮೇ ಬಿ ಇದು ಹಿಟ್ ಆಗತ್ತೆ ಅನ್ನಿಸ್ತಾ ಇದೆ. ಹಿಟ್ ಆಗೋ ಅದು ಮೋರೋವರ್ ನನಗಿದು ವೈಯಕ್ತಿಕವಾಗಿ ನನ್ಗೆ ಅನ್ನಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಆಸ್ ಅ ಲಾಯರ್ ಆಗಿ ನಾವು ನೋಡ್ತಿರ್ತೀವಲ್ಲ ಕ್ರೈಮು ಅದೆಲ್ಲ, ಆಕ್ಚುಲಿ ಇದನ್ನ ನೋಡಿದಾಗ ನನಗೇನು ಅನ್ನಿಸ್ತು, ಏನೋ ಅದನ್ನೆಲ್ಲ ಜಾಸ್ತಿ ಹಿಡಿದು ಇಟ್ಟಿದ್ದಾರೆ ಈ ಮೂವಿಯಲ್ಲಿ ಅಂತ ಕಾಣಿಸ್ತಾ ಇದೆ. ನಿಮ್ಗೆ ಯಾವ್ದು ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ ಎಲ್ಲ ನೆನಪಿಗೆ ಬಂದಿದೆಯಾ? ಬಿಕಾಸ್ ಎವ್ರಿ ಡೇ ನೀವು ಮೀಡಿಯಾದವ್ರ ಮುಂದೆ ಹೇಳ್ದಂಗೆ ತಪ್ಪಾಗ್ಬೋದು, ಮೀಡಿಯಾದವ್ರ ಮುಂದೆ ಹೇಳಿದ್ರೆ ತಪ್ಪಾಗ್ಬೋದು. ಅಂಡ್ ಜೊತೆಗೆ ನಾನು ಈ ಮಾಧ್ಯಮದವ್ರ ಮುಂದೆಗಡೆನೆ ನಾನು ಕೇಳಕ್ ಇಷ್ಟಪಡ್ತೀನಿ. ನಾನು ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ಬಹಳ ಕಡಿಮೆ, ನಮ್ದೆಲ್ಲ ಬೀಂಗ್ ಲಾಯರ್ಸ್ ನಮ್ ಬೇರೆ ಇದ್ರಲ್ಲಿ ಇರ್ತೀವಿ. ಆದ್ರೆ ಇದನ್ನ ನೋಡಿದ್ರೆ ನನ್ಗೆ ಅನ್ನಿಸ್ತು, ಇತ್ತೀಚಿನ ದಿನಗಳಲ್ಲಿ ಸುಮಾರು ಥಿಯೇಟರ್ಗಳು ಮುಚ್ತಾ ಇದ್ದಾರೆ, ಹಾಗೆ ಹೀಗೆ ಕನ್ನಡ ಚಿತ್ರರಂಗ ಒಳ್ಳೆ ಮೂವಿಗಳು ಓಡ್ತಾನೆ ಇಲ್ಲ ಅಂತ ಅನ್ನೋ ಇಂಥ ಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಉಳಿಬೇಕು ಅಂದ್ರೆ ಖಂಡಿತವಾಗಿಯೂ ಮಾಧ್ಯಮಗಳ ಪಾತ್ರ ತುಂಬಾ ದೊಡ್ಡದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ನೀವು ಮನಸ್ಸು ಮಾಡಿದ್ರೆ ಇಂಥ ಚಿತ್ರ ಉಳಿಯುತ್ತೆ. ಅದರಲ್ಲಿರ್ತಕ್ಕಂಥ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ, ಮ್ಯೂಸಿಷಿಯನ್ಸ್ಗೆ ಎಲ್ಲರಿಗೂ ಕೂಡ ಒಂದು ದಾರಿ ಆಗುತ್ತೆ. ಅದರಿಂದ ನೂರಾರು ಕುಟುಂಬಗಳು ದಾರಿ ದೀಪಕ್ಕೆ ನೀವು ಕಾರಣ ಆಗ್ತೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನಿಮಗೆ ಕಾರ್ಯಕ್ರಮ ಫಸ್ಟ್ ಬಂದಿದ್ವಿ ಎಲ್ಲರಿಗಿಂತ ಮುಂಚೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕನ್ನಡ ನಿಮ್ಮ ಸಿನಿಮಾದಲ್ಲಿ, ನಿಮ್ಮ ನಿರ್ದೇಶನದ ಸಿನಿಮಾದಲ್ಲಿ ಪೋಸ್ಟರ್ ಡಿಸೈನಿಂಗ್ ಜವಾಬ್ದಾರಿ ತಗೊಂಡಂತ ನಮ್ಮ ಚಂದ್ರಕಾಂತ್ ಅವರು ಹೆಣ್ಣು ಅಂದಿದ್ದಾರೆ. ಇವತ್ತು ಎರಡನೇ ಸಿನಿಮಾಗೆ ಈ ಲೆವೆಲ್ ಮೇಕಿಂಗ್ ಕೊಡ್ತಾ ಇದ್ದಾರೆ. ಎಕ್ಸ್ಪೆಕ್ಟ್ ಮಾಡಿದ್ರ ಅವತ್ತೇ? ಇಲ್ಲ, ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿದೆ. ನನ್ನ ಮೊದಲನೇ ನಿರ್ದೇಶನ ಸಿನಿಮಾ ಮದುವೆ ಮಮತೆ ಕರೆಯಲ್ಲಿ ಇವ್ರು ಬಹಳ ಚಿಕ್ಕ ಹುಡುಗ, ಅವಾಗಿನ ಪೋಸ್ಟರ್ ಡಿಸೈನ್ ಮಾಡ್ತಾ ಇದ್ರು. ತುಂಬಾ ಕ್ರಿಯೇಟಿವ್ ಆಗಿತ್ತು ಇದ್ರು. ಆ ಪೋಸ್ಟರ್ ಡಿಸೈನ್ ಅಂದ್ರೆ ಒಂದು ಫೋಟೋ, ಅದಕ್ಕೆ ಕೆಳಗಡೆ 4 ಕ್ಯಾಪ್ಷನ್ ಹಾಕಿ ಕೊಟ್ಬಿಡೋದಲ್ಲ, ಅದ್ರಲ್ಲೊಂದು ಕಾನ್ಸೆಪ್ಟ್ ಕಾಣಿಸ್ಬೇಕು, ಅದೊಂದು ಕಥೆ ಹೇಳ್ಬೇಕು, ಆ ತಾಕತ್ತಿತ್ತು ಅವರಿಗೆ. ಒಂದು ಕ್ರಿಯೇಟಿವ್ ಆಗಿದ್ದಾರೆ. ಬಟ್ ಒಂದು ದಿನ ಡೈರೆಕ್ಟರ್ ಆಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಅವರು ಅವತ್ತೇ ಆಸೆ ವ್ಯಕ್ತಪಡಿಸಿದ್ರು. ಇವಾಗ ನೋಡಿದ್ರೆ ಖುಷಿ ಆಯ್ತು, ಹೆಮ್ಮೆ ಆಯ್ತು. ಇವರ ವಿಜುವಲ್ ಅಲ್ಲಿ ನಿಜವಾಗ್ಲೂ ಒಂದು ದಮ್ ಇದೆ, ಖಂಡಿತವಾಗೂ ಒಂದು ತಾಕತ್ತು ಕಾಣಿಸ್ತಾ ಇದೆ ಅಲ್ಲಿ. ಫ್ರೇಮಿಂಗ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಆ ಟೋನ್ ಆಗಿರ್ಬೋದು, ಮ್ಯೂಸಿಕ್ BGM ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಇವಾಗ ಏನಾಗಿದೆ ಅಂದ್ರೆ ಸಿನಿಮಾ ಒಂದು ದಿಕ್ಕಿನಲ್ಲಿ ಥಿಯೇಟ್ರಿಗೆ ಬಂದು ನೋಡಬೇಕು ಅಂದ್ರೆ ಏನೋ ಒಂದು ಲಾರ್ಜರ್ ದನ್ ಲೈಫ್ ದೊಡ್ಡದಾಗಿರ್ಬೇಕು. ಟಿವಿಯ ಒಂದು ಏನೋ
24 ಇಂಚು 56 ಇಂಚು ಮೀರಿ ದೊಡ್ಡ ಪರದೆಯಲ್ಲಿ ನೋಡ್ಬೇಕಾದಾಗ ಏನೋ ಒಂದು ದೊಡ್ಡದಾಗಿದ್ರೆ ಅದನ್ನ ಜನ ನೋಡ್ತಾರೆ, ಎಮೋಷನ್ ಎಲ್ಲ ನೋಡ್ತಾರೆ. ಬಟ್ ಒಂದು ಬೇಸಿಕ್ ಫಾರ್ಮುಲಾ ಲಾರ್ಜರ್ ದೆನ್ ಲೈಫ್, ಏನೋ ದೊಡ್ಡದಾಗಿರ್ಬೇಕು, ಏನೋ ಒಂದು ಬೇರೆ ಲೋಕನೇ ತೋರಿಸ್ಬೇಕು ಸಿನಿಮಾ, ಆವಾಗ ಜನ ಬರ್ತಾರೆ ಅನ್ನೋ ಮಾತಿದೆ. ಸ್ವಲ್ಪ ಸಂಕಷ್ಟದ ಸ್ಥಿತಿನೇ ಈಗ ನಾವು ಸಿನಿಮಾ ರಂಗಕ್ಕೆ. ಅಲ್ಲಿ ನಾವು ನಿನ್ನೆ ಕೂಡ ಮಾತಾಡ್ತಿದ್ವಿ, ಯಾವ ಒಂದು ಸಿನಿಮಾ ಬರುತ್ತೆ ಎಲ್ಲದನ್ನೂ ಧೂಳು ಎಬ್ಸುತ್ತೆ ಅಂತ. ಈ ಥರದ್ದು ಏನೋ ಬೇಕು ಆ್ಯಕ್ಚುಲಿ. ಈ ಸಿನಿಮಾ ಆ ಸಿನಿಮಾ ಆಗಲಿ, ಜನ ಮತ್ತೆ ಥಿಯೇಟ್ರಿಗೆ ಬರೋದಾಗಲಿ, ದೊಡ್ಡ ಹಿಟ್ಟಾಗಲಿ, ಹೊಸ ಪ್ರತಿಭೆಗಳು ಎಲ್ಲ ಸೇರಿ ಸಿನಿಮಾ ಮಾಡ್ತಿದ್ದಾರೆ. ರಾಜೀವ್ ಅವರಿಗೆ, ನಾವು ರಾಜೀವ್ ಅಂತಿದ್ವಿ, ಅವರು ರಾಜೀವ್ ಚಂದ್ರಕಾಂತ್ ಆಗಿದ್ದಾರೆ. ರಾಜೀವ್ ಅವರಿಗೆ ದೊಡ್ಡ ಮಟ್ಟದ ವಿಜಯ ಈ ಸಿನಿಮಾ ಮೂಲಕ ಲಭಿಸ್ಲಿ. ದೊಡ್ಡ ನಿರ್ದೇಶಕರಾಗಲಿ, ಒಳ್ಳೆ ಹೀರೋ ಆಗಿರೋ ಮುಂದುವರಿಲಿ. ಎಲ್ಲ ಕಲಾವಿದರು, ಮೇಡಮ್ಗೂ ಎಲ್ಲರಿಗೂ ಇದರಿಂದ ದೊಡ್ಡ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಸ್ನೇಹಿತರಿಗೆ ಹಾಗೂ ಇಲ್ಲಿ ಬಂದಿರೋಂಥ ಎಲ್ಲರಿಗೂ ನನ್ನ ನಮಸ್ಕಾರ. ಸೊ ನನ್ನ ಹೆಸರು ಪ್ರಮೋದ್ ಜಯ ಅಂತ. ನಾನು ಹಿಂದೆ ದಿಲ್ಖುಷ್ ಅನ್ನೋ ಒಂದು ಸಿನಿಮಾ ಮಾಡಿದ್ದೆ. ಇದು ಅತಿಥಿಯಾಗಿ ಇನ್ನೊಂದು ಸಿನಿಮಾಗೆ ಫಸ್ಟ್ ಪ್ರೆಸ್ ಮೀಟ್ ನಾನು ಬಂದಿರೋದು. ತುಂಬ ಖುಷಿ ಆಗ್ತಿದೆ. ತುಂಬ ಥ್ಯಾಂಕ್ಸ್ ಇದಕ್ಕೆ. ಕಂಟೆಂಟ್ ಹೆಂಗೆ ಅನಿಸ್ತು ಸರ್? ಕಂಟೆಂಟ್ ಟೆಕ್ನಿಕಲ್ ಟೀಮ್ ಆಗಲಿ ಮತ್ತು ಡೈರೆಕ್ಟರ್ ರಾಜೀವ್ ಚಂದ್ರಕಾಂತ್ ಸರ್ ತುಂಬ ವರ್ಕ್ ಏನು ಎಫರ್ಟ್ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ತೆರೆ ಮೇಲೆ. ಅದರಲ್ಲಿ ಹೀರೋ ತುಂಬ ಪ್ರಾಮಿಸಿಂಗ್ ಕಾಣಿಸ್ತಾರೆ. ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್ ರಾಜೀವ್ ಚಂದ್ರಕಾಂತ್ ಸರ್. ಹಾಗೆ ಇದಕ್ಕೆ ಹಣ ಹೂಡಿರುವಂಥ ನಿರ್ಮಾಪಕರಿಗೂ ಆಲ್ ದ ಬೆಸ್ಟ್. ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಅಂದರೆ ಮ್ಯೂಸಿಕ್ ತುಂಬ ಚೆನ್ನಾಗಿ ತೆಗೆಸಿದ್ದಾರೆ ಡೈರೆಕ್ಟ್ರು. ಆಮೇಲೆ ಸಿನಿಮಾಟೋಗ್ರಫಿ ಆಗಿರ್ಬೋದು. ಆಮೇಲೆ ಇತ್ತೀಚಿಗೆ ಟ್ರೆಂಡ್ ಏನು ಬೇಕೋ, ಯೂತ್ಸ್ ಏನು ಇಷ್ಟಪಡ್ತಿದ್ದಾರೆ, ಆಡಿಯನ್ಸ್ ಏನು ಇಷ್ಟಪಟ್ಟಿದ್ದಾರೆ, ಅದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಟೀಸರ್ ಎಷ್ಟು ಚೆನ್ನಾಗಿದೆ ಅಂದರೆ ಸಿನಿಮಾ ಇನ್ನೂ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಒಳ್ಳೆಯದಾಗಲಿ ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸರ್. ಟೈಟಲ್ ತುಂಬ ಫೋರ್ಸ್ ಇದೆ ಟೈಟಲ್ಲು. ಎಲ್ಲರಿಗೂ ನಮಸ್ಕಾರ. ಸಿನಿಮಾ ಅಂದರೆ ಒಂದು ತಂಡದ ತಂಡದ ಎಲ್ಲ ಭಾಗಗಳಲ್ಲೂ ಹೆಂಗೆ ಕೆಲಸ ಮಾಡಿದ್ರೆ, ಅಚ್ಚುಕಟ್ಟಾಗಿ ಮಾಡಿದ್ರೆ ಈ ಥರದ ಒಂದು ಸಿನಿಮಾ, ಈ ಥರದ ಒಂದು ಟ್ರೈಲರ್ ನೋಡೋಕ್ಕೆ ಸಾಧ್ಯ ಅಂತ ನನಗೆ ಅನಿಸಿದೆ. ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಎದ್ದು ಕಾಣಿಸ್ತಿದ್ದಾರೆ. ಆಮೇಲೆ ರೀ ರೆಕಾರ್ಡಿಂಗ್ ಆಗಿರ್ಬೋದು. ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಎಷ್ಟಾಗುತ್ತೆ ಅಷ್ಟು ಪ್ರಚಾರ ಕೊಡಿ. ಇಂಥ ಸಿನಿಮಾಗಳು ಗೆದ್ರೆ ನಮಗೆಲ್ಲ ಒಂದು ಕಡೆ ಚಿಗುರೊಡೆದಂಗೆ ಆಗುತ್ತೆ. ಅದರಲ್ಲೂ ಹೊಸ ಪ್ರತಿಭೆಗಳು ಬಂದರೆ ಚಿತ್ರರಂಗ ಬೆಳವಣಿಗೆ ಲಕ್ಷಣ ಅದು. ದಯವಿಟ್ಟು ಎಲ್ಲರೂ ಎಂಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ತೂಫಾನ್ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಎಲ್ಲ ಕನ್ನಡಿಗರದು ಹಾಗೆ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲ ಮಾಧ್ಯಮಗಳಿಗೂ ಹಾಗೂ ಎಲ್ಲ ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳು. ನಾನು ರಂಜಿತ್ ಮಾತಾಡ್ತಾರದು. ಸೊ ವಿಜುವಲ್ ನೋಡಿದ್ಮೇಲೆ ನಾನೇ ಹೇಳಂಗಿಲ್ಲ, ಎಲ್ಲ ನೀವೇ ನೋಡಿದ್ದೀರಾ. ಬಟ್ ನನಗೆ ತುಂಬ ಪ್ರಾಮಿಸ್ ಅನಿಸಿದ್ದು ಡೈರೆಕ್ಟ್ ಹಾಗೂ ನಮ್ಮ ರೈಸಿಂಗ್ ಸ್ಟಾರ್ ರೋಷನ್ ಅವರು ತುಂಬ ಫೋರ್ಸಲ್ಲಿ ಕಾಣ್ತಿದ್ದಾರೆ ಸ್ಕ್ರೀನ್ ಮೇಲೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಒಳ್ಳೇದಾಗಲಿ. ಸಾರಿ ಮೇಡಮ್, ನಿಮ್ಮ ಹೆಸರು ಗೊತ್ತಲ್ಲ, ಹೀರೋಯಿನ್ ಅನುಷಾ ರೈ. ಓಕೆ ಮೇಡಮ್, ನಿಮ್ಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಪ್ರೊಡಕ್ಷನ್ ಆಗಿರೋ ವಿಸ್ತಾರ ಪ್ರೊಡಕ್ಷನ್ ವತಿಯಿಂದ ಇನ್ನಷ್ಟು ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಕೇಳ್ಕೊತೀನಿ. ಇಡೀ ಚಿತ್ರ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದ ಹೇಳ್ತಾ, ಹಾಗೆ ನನ್ನ ಆತ್ಮೀಯರು, ನಮ್ಮ ಸ್ನೇಹಿತರು ಎಲ್ಲರೂ ಬಂದಂತೆ ಎಲ್ರಿಗೂ ಧನ್ಯವಾದ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ. ಕವಿರಾ ಸರ್ ತುಂಬ ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ. ಹಾಗೆ ದಿಲ್ಖುಷ್ ಟೀಮ್ಗೂ ತುಂಬ ಧನ್ಯವಾದಗಳು. ನಾರಾಯಣ ಸ್ವಾಮಿ ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜ ಹೇಳಬೇಕು ಅಂದರೆ ಇದು ನನ್ನ ಸಿನಿಮಾ ಅನ್ನೋದಕ್ಕಿಂತ ಇಡೀ ನಮ್ಮ ತಂಡ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಒಬ್ಬನೇ ಕೆಲಸ ಮಾಡಿಲ್ಲ, ಪ್ರತಿಯೊಬ್ಬ ಟೆಕ್ನಿಷಿಯನು ಕೆಲಸ ಮಾಡಿದ್ದಾರೆ. ಸೊ ಅವ್ರ ಶ್ರಮವನ್ನು ಒಟ್ಟುಗೂಡಿಸುವ ಪ್ರಯತ್ನ ನಾನು ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದರೆ ಇದು ಡೈರೆಕ್ಟರ್ ಸಿನಿಮಾ ಅನ್ನೋದಕ್ಕಿಂತ ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವೇ ನೋಡ್ತಾ ಇದ್ದೀರ ಸ್ಕ್ರೀನಲ್ಲಿ ಪ್ರತಿಯೊಂದು DI ಆಗಿರ್ಬೋದು, DTS ಆಗಿರ್ಬೋದು, DOP ಅವ್ರ ಕೆಲಸ ಆಗಿರ್ಬೋದು, ಹಾಗೆ ಕ್ಯಾಮ್ರಾಮನ್ ಗಂಗು ಅವರ ಕೆಲಸ ಆಗಿರ್ಬೋದು, ಆಮೇಲೆ CG ಅವರ ಕೆಲಸ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಅಚ್ಚುಕಟ್ಟಾಗಿ ತುಂಬ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಸೊ ಅವ್ರು ಎಲ್ರಿಗೂ
ನಾನು ನೆನೆಸ್ಕೋಬೇಕು ಅಂತಾನೆ ಇವತ್ತು ಸ್ಕ್ರಿಪ್ಟಿಂಗ್ ಪಾರ್ಟ್ ಕೈಲಿ ಇಟ್ಕೊಂಡಿದ್ದೀನಿ. ಪ್ರತಿಯೊಬ್ಬರ ಹೆಸರು ಹೇಳ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಡೈರೆಕ್ಟರ್ ಬಿಟ್ಟರೆ ನೆಕ್ಸ್ಟ್ ಕಾಣೋದೇ DOP ಅವರು. ಸೊ DOP ಅವರು ಬಂದು ಗಂಗು ಅಂತ. ಗಂಗು ಅವರು ಇದಕ್ಕಿಂತ ಮುಂಚೆ ಮುಗಿಲ್ಪೇಟೆ ಒಂದು ಸಿನಿಮಾ ಮಾಡಿದ್ರು. ಸೊ ಅದು ತುಂಬಾನೇ ಕ್ಲಾಸ್ ಮೂವಿ, ಅದು ತುಂಬಾನೇ ಇಷ್ಟ ಆಗಿತ್ತು. ಬಟ್ ಈ ಸಿನಿಮಾ ಹೇಗೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಸೊ ಗಂಗು ಅವರೇ, ಈ ವೇದಿಕೆ ಮೂಲಕ ನಿಮಗೆ ತುಂಬಾ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ DOP ಕೆಲಸ ಆದ್ಮೇಲೆ ನೆಕ್ಸ್ಟ್ ಕಾಣೋದೇ ಮ್ಯೂಸಿಕ್ ಡೈರೆಕ್ಟರ್. ಮ್ಯೂಸಿಕ್ ಡೈರೆಕ್ಟರ್ ಬಂದು ಸಚಿನ್ ಬಸ್ರೂರ್ ಅಂತ. ಸಚಿನ್ ಬಸ್ರೂರ್ ಬೇರೆ ಯಾರು ಅಲ್ಲ, ರವಿ ಬಸ್ರೂರ್ ಅವರ ಅಕ್ಕನ ಮಗ. ಸೊ ಆಕ್ಚುಲಿ ನಾವು ಫಸ್ಟ್ ಅನ್ಕೊಂಡಿದ್ದೆ ರವಿ ಬಸ್ರೂರ್ ಸರ್. ಸೊ ಅಷ್ಟೊಂದು ಬಜೆಟ್ ನಮ್ಮ ಹತ್ರ ಇಲ್ಲ ಅಂತ ಅನಿಸ್ತು. ಸೊ ಅದಕ್ಕೆ ಸಚಿನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು. ಸೊ ಸಚಿನ್ ತುಂಬಾ ಏನು ಚಿಕ್ಕವರಲ್ಲ, ಅವರು ಕೂಡ ಸಲಾರು KGF ಅಂತ ಸಿನಿಮಾಗಳಿಗೆ ಅಸೋಸಿಯೇಟ್ ಆಗಿ ಮಾಡಿದವರು. ಸೊ ಅವ್ರು ಹೋಗಿ ಅಪ್ರೋಚ್ ಮಾಡಿದಾಗ ನಮ್ಮ ಸಿನಿಮಾದ ಕಂಟೆಂಟ್ ಹೇಳಿದಾಗ ತುಂಬಾನೇ ಖುಷಿಯಾಗಿ ಈ ತರದೊಂದು ಮ್ಯೂಸಿಕ್ ಮಾಡಿದ್ದಾರೆ. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ, ಮ್ಯೂಸಿಕ್ ಅಷ್ಟೇ. ಸೊ ಮ್ಯೂಸಿಕ್ ಬಿಟ್ಟರೆ ನೆಕ್ಸ್ಟ್ ಕಾಣೋದೇ ಎಡಿಟರ್. ಉಮೇಶ್ ಅವರು ಬಂದಿದ್ದಾರಾ? ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳ್ತೀನಿ. ಸೊ ಉಮೇಶ್ ಅವ್ರ ಬಗ್ಗೆ ಹೇಳಲೇಬೇಕು. ಉಮೇಶ್ ಅವರು ಇದಕ್ಕಿಂತ ಮುಂಚೆ ಗೌಡಿ ಅಂತ ಒಂದು ಸಿನಿಮಾ ಮಾಡಿದ್ರು. ಗೌಡಿ ಸಿನಿಮಾ ನಿಮ್ಗೆಲ್ಲ ಗೊತ್ತಿದೆ. ಶ್ರೀನಗರ ಕಿಟ್ಟಿ ಅವರು ತುಂಬಾ ವಿಭಿನ್ನವಾಗಿ ತೋರಿಸಿದೆ, ಯಾಕಂದ್ರೆ ಅವರು ಲವ್ಲಿ ಸ್ಟಾರ್ ಅಲ್ವಾ. ಸೊ ಏನು ಗೌಡಿ ಸಿನಿಮಾದಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿ ತೋರಿಸಿದ್ರು ಅವ್ರನ್ನ. ಸೊ ಫಸ್ಟ್ ಟೈಮ್ ನಾನು ನೋಡಿದಾಗ ತುಂಬಾ ಥ್ರಿಲ್ ಆಗಿದ್ದೆ. ಸೊ ಗೌಡಿ ಸಿನಿಮಾ ನೋಡ್ಬಿಟ್ಟೆ ಉಮೇಶ್ ಅವ್ರನ್ನ ಅಪ್ರೋಚ್ ಮಾಡಿದ್ದು. ಸೊ ಉಮೇಶ್ ಅವ್ರ ಬಗ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ, ಯಾಕಂದ್ರೆ ತುಂಬಾನೇ ತಾಳ್ಮೆ ಇರುವಂತ ವ್ಯಕ್ತಿ. ನಾನು ಇದನ್ನ ಎಷ್ಟು ಸರಿ ಎಡಿಟ್ ಮಾಡಿಸಿದ್ದೀನೋ ಗೊತ್ತಿಲ್ಲ, ಸುಮಾರು ಒಂದು 25 ಸರಿನಾದ್ರೂ ಮಾಡಿಸಿರ್ಬೋದು. ಸೊ ಒಂದ್ ಸರಿಯೂ ಕೂಡ ಅವರು ಸರ್ ನನ್ನಿಂದ ಆಗಲ್ಲ, ನಾನು ಇವತ್ತು ಫ್ರೀ ಆಗಿಲ್ಲ ಅಂತ ಯಾವತ್ತೂ ಹೇಳ್ತಾರಲ್ಲ. ಸೊ ಪ್ರತಿ ಸರಿ ಫೋನ್ ಮಾಡಿದಾಗಲೂ ತುಂಬಾ ಹಂಬಲ್ ಆಗಿ ಕೆಲಸ ಮಾಡ್ಕೊಟ್ಟವರು. ಉಮೇಶ್ ಅವರೇ ತುಂಬಾ ಥ್ಯಾಂಕ್ಸ್. ಸಿನಿಮಾ ಬಗ್ಗೆ ಹೇಳ್ತೀನಿ ಸರ್. ಫಸ್ಟ್ ಟೆಕ್ನಿಷಿಯನ್ ಬಗ್ಗೆ ಹೇಳ್ಬಿಡೋಣ ಅಂತ ಒಂದು 5 ನಿಮಿಷ ಹೇಳ್ಬಿಡ್ತೀನಿ ಸರ್. ಸೊ ಎಡಿಟರ್ ಆದ್ಮೇಲೆ ನಮ್ಗೆ ನೆಕ್ಸ್ಟ್ ಕಾಣೋದೇ ಸ್ಟಂಟ್ ಮಾಸ್ಟರ್. ಸೊ ಸ್ಟಂಟ್ ಬಂದು ನರಸಿಂಹ ಅಂತ. ಸೊ ನರಸಿಂಹ ಅವರು ಅಷ್ಟೇ ತುಂಬಾ ಒಳ್ಳೆ ಫೈಟ್ ಮಾಸ್ಟರ್. ನಮ್ಮ ಸಿನಿಮಾದಲ್ಲಿ ನೀವು ನೋಡ್ತಾ ಇದ್ದೀರಾ, ಫೈಟ್ ಎಂಡ್ ಅಲ್ಲಿ ತುಂಬಾ ಅದ್ಭುತವಾಗಿ ಕಂಪೋಸ್ ಮಾಡ್ಕೊಟ್ಟಿದ್ದಾರೆ. ಸೊ ಅವರು ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ DI ಆಗಿರ್ಬೋದು, DI ಕಮಲ್ ಅವರು. CG ಬಂದು ಪಿನಾಕಾ ಸ್ಟುಡಿಯೋ. ಸೊ ಪಿನಾಕಾ ಸ್ಟುಡಿಯೋಲಿ ರಾಹುಲ್ ಅಂತ ಸರ್ ಇದ್ದಾರೆ, ಅವರು ಇನ್ಚಾರ್ಜ್. ಸೊ ಅವ್ರಿಗಂತೂ ನಾನು ತುಂಬಾನೇ ತಲೆ ತಿಂದಾಕ್ಬಿಟ್ಟಿದ್ದೀನಿ. ರಾಹುಲ್ ಸರ್ ನಿಮ್ಗೂ ಅಷ್ಟೇ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ ಬಿಟ್ರೆ ಎಫೆಕ್ಟ್ಸ್ ರವಿ ಹಿರೇಮಠ್ ಅಂತ, ಆಮೇಲೆ DTS ರಾಹುಲ್, ಹಾಗೆ ಇನ್ನೂ ಹಲವಾರು ಕೈಗಳ ಶ್ರಮ ಈ ಸಿನಿಮಾಗಿದೆ. ಸೊ ಅವರೆಲ್ಲರಿಗೂ ಈ ಒಂದು ವೇದಿಕೆ ಮೂಲಕ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಸಿನಿಮಾ ವಿಚಾರಕ್ಕೆ ಬಂದ್ರೆ, ಈ ಸಿನಿಮಾ ನಂದು ಅನ್ನೋದಕ್ಕಿಂತ ರೋಷನ್ ಕನ್ಸು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಸಿನಿಮಾದ ಬಗ್ಗೆ ಮೊದಲು ಕನ್ಸ್ಕೊಂಡಿದ್ದೆ ರೋಷನ್. ಸೊ ನಾನು ಮಾರಿಗುಡ್ಡದ ಗಡದಾರಗಳು ಸಿನಿಮಾ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಇದೆ. ಅವಾಗ ಒಂದಿನ ಬಂದು ಸರ್ ಇದರ ಒಂದು ಕಥೆ ಇದೆ, ಅದನ್ನ ನೀವೇ ನಿರ್ದೇಶನ ಮಾಡ್ಕೊಡ್ಬೇಕು ಅಂತ ಬಂದ್ರು. ಕಥೆ ಹೇಳಿದ್ರು, ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಸರಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. 2023 ನಾವು ಸ್ಟಾರ್ಟ್ ಮಾಡಿದ್ವಿ ಅನ್ಸುತ್ತೆ. ಸೊ ಅಲ್ಲಿಂದ ಒಂದು ಹಂತದ ಚಿತ್ರೀಕರಣ ಮುಗಿದಿದೆ, ಇನ್ನೂ ಒಂದಷ್ಟು ಬ್ಯಾಲೆನ್ಸ್ ಇದೆ. ಸೊ ರೋಷನ್ ನಿಮಗೂ ಅಷ್ಟೇ ಈ ಸಿನಿಮಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಹಾಗೆ ಈ ಸಿನಿಮಾ ಮೂಲಕ ಮೊದಲನೇ ಏನೋ ಫಸ್ಟ್ ಟೈಮ್ ನಾಯಕ ನಟರಾಗಿ ಏನೋ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ರೋಷನ್ ಆಲ್ ದಿ ಬೆಸ್ಟ್. ಸೊ ಸರ್ ಇದೊಂದು ಆಕ್ಷನ್ ಥ್ರಿಲ್ಲರ್ ಮೂವಿ. ಈ ಸಿನಿಮಾನ ಒಂದೇ ಒಂದು ಲೈನಲ್ಲಿ ಹೇಳ್ಬೇಕು ಅಂದ್ರೆ, ಒಬ್ಬ ಮಗ ತಂದೆಗೋಸ್ಕರ ಸೇಡು ತೀರಿಸ್ಕೊಳ್ಳೋ ಒಂದು ರಿವೆಂಜ್ ಸ್ಟೋರಿ ಅಂತಾನೆ ಹೇಳ್ಬೋದು. ಇಷ್ಟು ಈಗ ಸದ್ಯಕ್ಕೆ ಸಾಕು ಅನ್ಸುತ್ತೆ. ಯಾಕಂದ್ರೆ ಸರ್ ಇದೊಂದು 1994 ಅಲ್ಲಿ ನಡೆಯುವಂತ ಕತೆ. ಇಲ್ಲೆಲ್ಲ ಡೀಟೇಲ್ಸ್ ನಾವು ಇನ್ನೂ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಎಲ್ಲಾ ಡೀಟೇಲ್ಸ್ ಕೊಡ್ತೀವಿ ಸರ್. ಯಾಕಂದ್ರೆ ನಾವೀಗ ಬಿಡ್ತಾ ಇರೋದೇ ಒಂದು ಚಿಕ್ಕ ಮೂವಿ ಗ್ಲಿಮ್ಸ್. ನಿಜ ಹೇಳ್ಬೇಕು ಅಂದ್ರೆ ನಾವು ಇದು ಬಿಡೋ ಪ್ಲಾನ್ ಇರಲಿಲ್ಲ.
ನಿರ್ಮಾಪಕರು ಮತ್ತೆ ಅವರೆಲ್ಲರ ಒತ್ತಾಯದ ಮೇರೆಗೆ ಒಂದು ಚಿಕ್ಕದಾಗಿ ನಾವು ಕಟ್ ಮಾಡೋಣ ಅಂತ ಶುರು ಮಾಡಿದ್ರು. ಸೊ ನೀವ್ ಅನ್ಕೊಂಡಾಗ ಇದು ಟ್ರೇಲರ್ ಅಲ್ಲ, ಟೀಸರ್ ಅಲ್ಲ, ಇದೊಂದು ಮೂವಿ ಗ್ಲಿಮ್ಸ್, ತೂಫಾನ್ ಸಿನಿಮಾದ ಒಂದು ಸ್ಪಾರ್ಕ್ ಅಂತಾನೆ ಹೇಳ್ಬೋದು. ಸೊ ನಾವು ಸಿನಿಮಾ ಹೇಗೆ ಮಾಡ್ತಾ ಇದೀವಿ, ಯಾವ ಥರದಲ್ಲಿ ಇದೆ ಅಂತ ಒಂದು ತೋರ್ಸಕ್ಕೋಸ್ಕರ ಮಾಡಿರೋಂಥ ಒಂದು ಜಸ್ಟ್ ಒಂದು ಝಲಕ್ ಅಷ್ಟೇ. ಸೊ ಇಷ್ಟು ನಾನು ಸಿನಿಮಾ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಸರ್ ಮುಂಚೆ ಭೈರ್ಯ ಅಂತ ಇಟ್ಟಿದ್ವಿ. ಸೊ ನಮ್ಮ ಸಿನಿಮಾದ ನಾಯಕ ನಟ ಬಂದು ಭೈರ್ಯ ಅಂತ. ಸೊ ಅದೇ ಹೆಸರಿನಲ್ಲಿ ಚೆನ್ನಾಗಿರಲ್ಲ, ಇದಕ್ಕೊಂದು ಬೇರೆ ತಿರುವು ಬೇಕು ಅಂತ ಹೇಳಿ ತೂಫಾನ್ ಅಂತ ಟೈಟಲ್ ಮಾಡ್ಕೊಂಡ್ವಿ. ಅವಕಾಶ ಕೊಟ್ಟಂತ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಥ್ಯಾಂಕ್ಸ್. ನನಗೆ ಫೋನ್ ಬಂತು, ಪೊಲೀಸರು ಇದೆ ಅಂತ. ನನ್ನ ಪೊಲೀಸರು ಹೊಸದಲ್ಲ, ನಿಮ್ಗೆಲ್ಲರೂ ಗೊತ್ತು. ಸೊ ನಾನು ಹೋದೆ, ಬಟ್ ಅಲ್ಲಿ ಕೆಟಪ್ ಸ್ಟಾರ್ಟ್ ಮಾಡೋದು, ಬಿಳಿ ಮೇಕಪ್ ಮಾಡಿಕೊಟ್ರು. ನಾನು ಈಗ ಮಿಸ್ ಆಗಿ ಯಾರಿಗೂ ಮೇಕಪ್ ಮಾಡ್ತಿದ್ದೀರಾ ಅಂತ ಹೇಳಿ ಮೇಕಪ್ ಮಾಡಿ, ಸರ್ ನಮ್ಮದು ಪೊಲೀಸರು ಸರ್, ಇಲ್ಲ ಸರ್ ಬೇರೆ ಥರ ಇದೆ ಅಂತ ಹೇಳಿದ್ರು. ಆಮೇಲೆ ತಲೆಗೆ ಇದೆಲ್ಲ ಬೇಡ, ಡೀಟೇಲ್ ಬೇಡಲ್ಲ. ಸೊ ಹಾಕಿರೋ ಲುಕ್ ಎಲ್ಲ ಒಂಥರ ಮೇಕಿಂಗ್ ಸ್ಟೈಲ್ ಇರ್ಬೋದು, ಗಂಗು ಸರ್ ಕ್ಯಾಮ್ರಾಮನ್ ಇವರಂತೂ ನಮ್ದು ಇನ್ನೂ ತುಂಬ ಇದೆ ಪೋಸ್ಟರ್ ಶೂಟ್ ಆಗೋದು. ಒಂದು 4-5 ದಿನ ಮಾಡಿದ್ವಿ. ಅಂದರೆ ಒಬ್ಬ ಆ್ಯಕ್ಟ್ರಿಗೆ ಚಾಲೆಂಜ್ ಅನ್ಸೋದು ಡೈರೆಕ್ಟ್ರು ನಮ್ಮ ತಪ್ಪುಗಳನ್ನ ತಿಂತಾ ಇದ್ದಾಗ, ಅಂದರೆ ಒಂದೊಂದು ಮೈನ್ಯೂಟ್ ಒಂದು ಬೆರಳಾಡೋದನ್ನು ಲೆಕ್ಕ ಹಾಕಿ ಅವ್ರು ಇಷ್ಟೇ ಗ್ರಾಮ್ ಲೆಕ್ಕದಲ್ಲಿ ಆ್ಯಕ್ಟಿಂಗ್ ತೆಗೆದಾಗ ಅದರಷ್ಟು ಖುಷಿ ಯಾವುದೂ ಇಲ್ಲ. ಅಂದರೆ ಅವ್ರ ನೈಟ್ ತುಂಬ ಚೆನ್ನಾಗಿದೆ ಬರುತ್ತೆ. ಯಾಕೆಂದರೆ ನಮಗೆ ತುಂಬ ಸಿನಿಮಾ ಮಾಡಿದ್ದೀರಾ ಬಿಡಿ ಸರ್, ಅದು ಅಷ್ಟು ನನಗೆ ಪರ್ಸನಲ್ ನನಗೆ ಖುಷಿ ಕೊಡೋಲ್ಲ. ನನಗೆ ಡೈರೆಕ್ಟ್ರು ಬೈದರೂ ಪರವಾಗಿಲ್ಲ, ಸ್ವಲ್ಪ ಕಷ್ಟಪಡೋ ಥರನೇ ಮಾಡಬೇಕು ಸೆಟ್, ನನಗೆ ಅದಿಷ್ಟ. ಸೊ ಆ ಥರ ನಮ್ಮ ರಾಜು ಸರ್. ಸೊ ಹೋಲ್ ಟೀಮ್ ಮತ್ತೆ ರೋಷನ್ ಅಂದರೆ ಒಂದು ಅರ್ಧ ಗಂಟೆ ಮಾತಾಡೋದು ಗೊತ್ತಾಗುತ್ತೆ. ಅವ್ರ ಗೋಲ್ಸ್ ತುಂಬ ದೊಡ್ಡದಿದೆ. ಇದು ಮೊದಲ ಹೆಜ್ಜೆ, ಅವ್ರ ಹೆಜ್ಜೆ ಜೊತೆ ನಾವು ಕೈ ಇಟ್ಕೊಂಡಿದ್ದೀವಿ. ಸೊ ಒಳ್ಳೆಯದಾಗುತ್ತೆ. ಯಾಕೆಂದರೆ ಅವರು ಬರೀ ಒಂದು ಸಿನಿಮಾ ಅಲ್ಲ, ಈ ಥರದ 16 ಸಿನಿಮಾಗಳು ಕನ್ಸಿಟ್ಕೊಂಡಿದ್ದಾರೆ. ಯಾಕೆಂದರೆ ಅವ್ರ ಜರ್ನಿನೇ ಯೂನಿಕ್ ಆಗಿದೆ, ಅವ್ರ ಪರ್ಸನಲ್ ಲೈಫ್ ಯೂನಿಕ್ ಆಗಿದೆ. ಸೊ ನಾನೊಂದು ಅರ್ಧ ಗಂಟೆ ಮಾತಾಡಿದ್ರು ನನಗೆ ಗೊತ್ತಾಯಿತು. ಸೊ ಓವರಾಲ್ ಲೈಕ್ ಸೂಪರ್ ಟೀಮ್, ತುಂಬ ಪಾಸಿಟಿವ್ ಆಗಿದೆ, ಏನೋ ಆಗುತ್ತೆ ಅನ್ನಿಸ್ತಿದೆ. ಹೌದು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಸಿನಿಮಾ ಮೂಲಕ ತುಂಬ ಒಳ್ಳೆಯದಾಗಲಿ. ತುಫಾನ್ ಆಗುತ್ತೆ ಅಂತ ಕರೆಕ್ಟ್ ಹೇಳಿ ಮ್ಯಾಮ್. ಎಲ್ಲ ಮಾಧ್ಯಮ ಮಿತ್ರರ ಪಾದಕ್ಕೆ ನಮಸ್ಕಾರ. ಮತ್ತೆ ದೇಶವನ್ನು ಕಾದ ವಾಪಸ್ ನಮ್ಮ ಜೀವ ಒತ್ತೆ ಇಟ್ಟು ಬಂದಂಥ ಎಲ್ಲ ನನ್ನ ತಮ್ಮರಿಗೆ ಅವ್ರ ಪಾದಕ್ಕೆ ನಮಸ್ಕಾರ. ಹಾಗೆ ಎಲ್ಲ ಕನ್ನಡ ಜನತೆಗೆ ಅವ್ರಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು. ಇವತ್ತು ನಾವು ಒಂದು ಗ್ಲಿಮ್ಸ್ ಅಂತ ನಾವು ಟ್ರೇಲರ್ ಲಾಂಚ್ ಮಾಡ್ಬೇಕಂತಾನೆ ಇದು ಮಾಡಿದ್ವಿ. ಬಟ್ ಏನೋ ಒಂದು ಜಲಕ ಇದು ಮಾಡ್ಬೇಕಂತ ಇದು. ಬಟ್ ಇವತ್ತು ಏನು ಮಾತಾಡಬೇಕು ಏನು ಏನೂ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಬಂದು ನೋಡಿದ್ರೆ ಅಲ್ಲೆಲ್ಲ ರೌಡಿನ ಕಾಣ್ತಾ ಇದ್ದಾರೆ. ಆದ್ರೆ ಎಷ್ಟೋ ದಿನದ ಕನಸುಗಳು ರೀ ನಮ್ದು. ಏನ್ ಮಾಡ್ಬೇಕು ಏನಿಲ್ಲ, ಎಲ್ಲ ಅವಮಾನಗಳು ಎಲ್ಲ ಹೊತ್ತು ಅದೆಲ್ಲ ಮೆಟ್ಟಿ ನಿಂತು ಬಿಡು. ಏನೋ ಬೇಡ ಅಂತ ಲಾಸ್ಟ್ ಮೂಮೆಂಟಿಗೆ ಬಂದಾಗ ಈ ಒಂದು ಬೆಳಕು ನನ್ಗೆ ದಾರಿಗೆ ಬಂತಿದೆ. ಒಂದು ಯಾವುದೋ ಕೆಲಸದಲ್ಲಿ ಹೋದಾಗ ನನ್ಗೆ ರೋಷನ್ ಅವ್ರು ಭೇಟಿ ಆದ್ರೆ ಅವರು ಅದ್ಭುತ ಕಲಾವಿದರು. ಅವರಂತ ಕಲಾವಿದರಿಗೆ ನಾನು ನಿರ್ಮಾಪಕಿ ಆಗಿದ್ದು ನನ್ನ ಪುಣ್ಯ. ಮತ್ತೆ ಇನ್ನೊಂದು ನನ್ನ ವಿಷಯ ಹೇಳ್ಬೇಕಾದ ವಿಷಯ, ಅಂತ ಶ್ರಮಜೀವಿ ಇವರು ಎಲ್ಲ ನಮ್ಮ ಟೀಮು ಒಂದು ದಿನ ಮೇಡಮ್ ನಾನು ಅದನ್ನ ಮಾಡ್ಬೇಕಾ ಇದನ್ನ ಮಾಡ್ಬೇಕು ಏನಿಲ್ಲ, ಎಲ್ಲ ಅವ್ರೆ ನಾನು ಬಂದು ಇವತ್ತು ಇಷ್ಟು ಹೆಮ್ಮೆಲೆ ಮಾತಾಡ್ಬೇಕಂದ್ರೆ ಎಲ್ಲ ಕ್ರೆಡಿಟ್ ಇವ್ರಿಗೆ ಸಲ್ಬೇಕು. ಇನ್ನೊಂದು ವಿಷಯ ನಾನು ಎಲ್ಲರಿಗೂ ಹೇಳ್ಬೇಕು, ನಾನು ಸ್ವಲ್ಪ ಈ ವಿಷಯದಲ್ಲಿ ಸ್ವಾರ್ಥಿನೇ. ನನ್ಗೆ ಯಾವತ್ತಿದ್ರು ಚಿಕ್ಕವಳಿದ್ದಾಗಿಂದ ಕನ್ನಡ ಮೇಲೆ ಬಹಳ ನನಗೆ ಪಂಚಪ್ರಾಣ. ನನ್ನ ಉಸಿರು ಇರುವ ತನಕ ನಾನು ಬರೀ ಕನ್ನಡ ಮಾತ್ರ ನಿರ್ಮಾಪಕಿ ಆಗ್ತೀನಿ ವಿನಃ ಬೇರೆ ಯಾವ ಭಾಷೆಯಲ್ಲಿ ನಾನು ನಿರ್ಮಾಪಕಿ ಆಗಲ್ಲ. ಎಲ್ಲ ನಾನು ಎಲ್ಲರಿಗೂ ಕೈ ಮುಗಿದು ಕೇಳೋದು ಒಂದೇ, ಆದ್ರೆ ಬೆಳೆಸ್ರಿ, ಬಡವ್ರ ಮಕ್ಕಳನ್ನ ಬೆಳೆಸ್ರಿ. ತಂದೆ ತಾಯಿ ಇಲ್ಲದ ಮಗ ನಾನು ಒಂದು ವಜ್ರ, ಆ ವಜ್ರವನ್ನ ಎಲ್ಲಾರು ಕನ್ನಡ ಮೀಸಲಿಟ್ಟಿನಿ, ಅವ್ರ ಮಡಿಲೆ ಹಾಕಿನಿ, ಬೆಳೆಸ್ರಿ ಎಲ್ಲರಿಗೂ ನಾನು ಕಳಕಳಿಯಿಂದ ಕೇಳೋದು. ಕನ್ನಡ ಅಭಿಮಾನಿಗಳು ಬಹಳ ಪುಣ್ಯವಂತರು. ನಾವು ಇಲ್ಲಿ ಹುಟ್ಟಬೇಕಾದ್ರೆ ನಾವು ಬಹಳ ಪುಣ್ಯ ಮಾಡಿದ್ದೀನಿ. ನಾನು ಉಸಿರು ಇರೋ ತನಕ ನಾನು ಯಾವತ್ತಿದ್ರು ಚಿರಋಣಿ. ಎಲ್ಲರಿಗೂ ನನ್ನ ನಮಸ್ಕಾರ. ಅದಕ್ಕೆ ಭಯ ಆಗ್ತಿದೆ ನನಗೆ. ಯಾಕೆಂದ್ರೆ ಇಲ್ಲಿವರೆಗೂ ಮೊದಲನೇದಾಗಿ ಎಲ್ಲ ಮೀಡಿಯಾ ಮಿತ್ರರಿಗೂ ಹಾಗೂ ನಮ್ಮನ್ನ ಅರಸಕ್ಕೆ ಬಂದಿರುವಂತ ಎಲ್ಲ ನಮ್ಮ ಬಂಧು ಮಿತ್ರರಿಗೂ ಹಾಗೂ
ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಇವಾಗ ಭಯ ಆಗ್ತಾ ಇದೆ ನನಗೆ. ಕಾರಣ ಏನು ಅಂದರೆ ಕೆಲವು ಸಿನಿಮಾಗಳಲ್ಲಿ ಹೋಗಿ ಪಾತ್ರ ಮಾಡಿದಾಗ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಬಂದ್ಬಿಡ್ತಿದ್ವಿ. ಇವಾಗ ನಮ್ಮ ರಾಜೀವ್ ಚಂದ್ರಕಾಂತ್ ಅವ್ರ ನಿರ್ದೇಶಕರು ದೊಡ್ಡ ಜವಾಬ್ದಾರಿ ಹಾಕ್ಬಿಟ್ಟಿದ್ರು ತಲೆ ಮೇಲೆ. ಈ ದೊಡ್ಡ ಬಾಕಿ ಅವ್ರನ್ನ ಭಯ ಆಗ್ತಾ ಇದೆ. ನಿಮಗೆಲ್ಲ ಟೀಸರ್ ಬಗ್ಗೆ ಏನು ಅನಿಸ್ತು? ಇಷ್ಟೇನ ಸೌಂಡು ಅಲ್ವಾ? ಇದಲ್ವಾ ನೋಡಿ, ಎಷ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳೆಲ್ಲ ಥಿಯೇಟರ್ಗಳು ಮುಚ್ಚಿದ್ದಾರೆ, ತುಂಬಾ ಕಾಂಟ್ರವರ್ಸಿಗಳು ಇವೆ ನಡೀತಿದೆ. ಕಷ್ಟಪಟ್ಟು ಮಾಡಿದ್ದೀವಿ. ಎಲ್ಲ ಚಿತ್ರರಂಗದ ಎಲ್ಲ ಚಿತ್ರಕ್ಕೆ ಸಂಬಂಧಪಟ್ಟವರೇ ಇದ್ದೀರಾ. ದಯವಿಟ್ಟು ಇದನ್ನ ಇಲ್ಲೇ ನೋಡಿ ಹಾಗೆ ಬಿಡೋದಲ್ಲದೆ ಎಲ್ಲರೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ವೇದಿಕೆ ಮೇಲಿರುವಂತಹ ಎಲ್ಲ ನಮ್ಮ ಟೀಮ್ ಅವರಲ್ಲಿ ನಮ್ಮ ರೋಷನ್ ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಒಬ್ರು ಹುಚ್ಚು ಪ್ರತಿಭೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರನ್ನ. ಯಾಕಂದ್ರೆ ನಾವು ಬಂದಿದ್ದೇ ಒಂದು ದೊಡ್ಡ ಬಜೆಟ್ ಸಿನಿಮಾ ಮುಖಾಂತರ ಇಂಡಸ್ಟ್ರಿಗೆ ಬಂದಿದ್ದು. ಆ ದೊಡ್ಡ ಬಜೆಟ್ ಅಲ್ಲಿ ದೊಡ್ಡ ಸ್ಟಾರ್ಸ್ ಇರ್ತಾರೆ, ದೊಡ್ಡ ಬಜೆಟ್ ಅದನ್ನೆಲ್ಲ ಕೊಟ್ಟು ಈಸಿಯಾಗಿ ಮಾಡ್ತಾ ಇರ್ತಾರೆ. ಅಲ್ಲಿ ಕಷ್ಟಗಳೇನು ಕಾಣಿಸೋದಿಲ್ಲ. ಬಟ್ ಇಲ್ಲಿ ಇವರು ಹೊಸಬರಾದ್ರು ನಮ್ಮ ನಿರ್ಮಾಪಕರು ಯಾವುದಕ್ಕೂ ಲೆಕ್ಕ ಹಾಕ್ತಾರೆ, ಎಲ್ಲದಕ್ಕೂ ಸಪೋರ್ಟ್ ಮಾಡೋರು. ಹಾಗೆ ನಮ್ಮ ನಿರ್ದೇಶಕರು ಕೂಡ ಅವ್ರನ್ನ ಆಕ್ಚುಲಿ ನಾನು ರೋಷನ್ ಬಗ್ಗೆ ಆಮೇಲೆ ಹೇಳ್ತೀನಿ. ನಮ್ಮ ಚಂದ್ರಕಾಂತ್ ಅವರು ಹಿಂದೆ ಮಾರಿಗುಡ್ಡದ ಘಟನೆಗಳು ಅಂತ ಒಂದು ಸಿನಿಮಾ ಮಾಡಿದ್ರು. ಅದರ ಪೋಸ್ಟರ್ಸ್ಗಳೆಲ್ಲ ನಾನು ನೋಡಕ್ ಹೋದಾಗ ಆಕ್ಚುಲಿ ಪೋಸ್ಟರ್ಸ್ಗಳು ನೋಡಿ ನಂಗೆ ಮೈ ಜೂಮ್ ಅಂತ. ಇವರು ಮುಂದೆ ಒಬ್ರು ಒಳ್ಳೆ ನಿರ್ದೇಶಕ ಹತ್ರ ಒಳ್ಳೆ ಟೆಕ್ನಿಷಿಯನ್ ಆಯ್ತಾರೆ ಅಂತ ನನಗೆ ಅನಿಸ್ತು. ಹಾಗೆ ನಮ್ಮ ರೋಷನ್ ಅವರು ಒಬ್ರು ಹುಚ್ಚು. ಏನಾದ್ರು ಒಂದು ಸಿನಿಮಾ ಒಂದು ಕನಸು, ಯಾವುದೇ ಒಬ್ಬ ಕಲಾವಿದನಿಗೂ ಒಂದು ಕನಸು. ಬಟ್ ಅದನ್ನ ಕನಸು ಕಂಡು ಎಷ್ಟೋ ಜನ ಬಿಟ್ಬಿಡ್ತಾರೆ ಆಗಲ್ಲ ಅಂತ. ಬಟ್ ಅವ್ರು ಆಗಲ್ಲ, ಏನು ಕನಸು ಕಾಣ್ತಾರೆ ಅದನ್ನ ತೆರೆ ಮೇಲೆ ತರೋದಕ್ಕೆ ಎಷ್ಟೇ ಕಷ್ಟ ಆದರೂ ಪ್ರಯತ್ನ ಪಟ್ಟು ಮುಂದೋಗ್ತಾರೆ. ಅದು ರೋಷನ್ ಅವರು. ಅನುಷ್ ರಾಯ್ ಕೂಡ ತುಂಬಾ ಅದ್ಭುತವಾಗಿ ಕಾಣಿಸ್ತಿದ್ದಾರೆ ತೆರೆ ಮೇಲೆ. ಶ್ರೀನಿವಾಸನ್ ಅವರು ಹಾಗೆ ನನ್ನ ಆತ್ಮೀಯ ಅವರು ಎಲ್ಲರೂ ಇದ್ದಾರೆ. ನಂದೊಂದು ಪಾತ್ರ ಒಂದು ಗಿರಡಿ ಭದ್ರ ಅಂತ ಒಂದು ಪಾತ್ರ. ಈ ಪಾತ್ರಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಮ್ಮ ನಿರ್ದೇಶಕರು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಸ್ಪೆಷಲ್ ಆಗಿ ನಮ್ಮ ಚಿತ್ರಕ್ಕೆ ಒಂದಷ್ಟು ಬೈಟ್ಸ್ ಗಳನ್ನು ನಾವು ಚಿತ್ರರಂಗದಲ್ಲಿ ಕೇಳಕ್ ಹೋದಾಗ ಎಷ್ಟೋ ಜನ ಒಂದು ನೆಪೋಟಿಸಮ್ ಹಾಗೆ ನಮ್ಮವರು ಅಥವಾ ಆ ಕಡೆಯವರು ಈ ಕಡೆ ತುಂಬಾ ರಾಜಕೀಯ ನಡೀತಾ ಇರ್ತವೆ ಇಂಡಸ್ಟ್ರಿಗಳಲ್ಲಿ. ಇದ್ರ ಮಧ್ಯದಲ್ಲಿ ಎಷ್ಟೋ ನಮ್ಮ ಸ್ನೇಹಿತರುಗಳು ಒಂದು ಹೊಸ ತಂಡ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಈ ತರ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ನೋಡಿದ ತಕ್ಷಣ ತುಂಬಾ ನಮಗೆ ಸಪೋರ್ಟ್ ಮಾಡಿದ್ರು. ನಮ್ಮ ಅರ್ಜುನ್ ಜನೇ ಸರ್, ಹಾಗೆ ರಿಷಿ ಅವರು, ನಮ್ಮ ಸಿಂಪಲ್ ಸುನಿ ಸರ್, ಹಾಗೆ ನಮ್ಮ ಪ್ರವೀಣ್ ತೇಜ್ ಅವರು, ಹಾಗೆ ನಮ್ಮ ಪ್ರಮೋದ್ ಅವರು ಸಲಾರಲ್ಲಿ ಮಾಡಿದ್ರ ಅವರು, ಮತ್ತೆ ಸಾನಿಯಾ ಅಯ್ಯರ್ ಅವರು, ತುಂಬಾ ಕಲಾವಿದರು ನಿರ್ದೇಶಕರು ನಮ್ಮನ್ನ ಹೊಸಬರನ್ನ ಬೆನ್ನು ತಟ್ಟಿದಾಗ ನಮ್ಗೆ ಇನ್ನೊಂದಷ್ಟು ಮುಂದೆ ಹೋಗೋದಕ್ಕೆ ತುಂಬಾ ಪ್ರೋತ್ಸಾಹ ಅಂತ ಅನ್ಕೊಂತೀನಿ. ಗುಡ್ ಈವ್ನಿಂಗ್ ಎವ್ರಿವನ್. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಹಾಗೆ ಎಲ್ಲ ಗಣ್ಯರು ಹಾಗೆ ಬಂದಿರುವಂತಹ ಎಲ್ಲ ಅತಿಥಿಗಳು ನಿಮ್ಮ ಸಮಯನ ಮಾಡಿಕೊಂಡು ನಮ್ಮ ಚಿತ್ರತಂಡಕ್ಕೆ ಶುಭ ಹಾರೈಸಕ್ಕೆ ಬಂದಿರೋದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ತುಫಾನ್ ತುಂಬಾ ಪವರ್ ಪ್ಯಾಕ್ ಇರುವಂತ ಒಂದು ಟೈಟಲ್, ಪವರ್ ಪ್ಯಾಕ್ಡ್ ಆಗಿರುವಂತ ಒಂದು ಸಿನಿಮಾ. ಇಂಥ ಸಿನಿಮಾದಲ್ಲಿ ನಾನು ಒಬ್ಳು ಪಾತ್ರಧಾರಿ ಆಗಿರೋದು ತುಂಬಾ ಖುಷಿ ಇದೆ. ಹಾಗೆ ಈ ಸಿನಿಮಾಗೆ ನನ್ನ ಕ್ಯಾಸ್ಟ್ ಮಾಡಿದ್ದಕ್ಕೆ ಎಂಟೈರ್ ತುಫಾನ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ 3 ಶೇಡ್ಸ್ ಇದೆ. ಒಂದು ನೋಡ್ತಾ ಇರ್ಬೋದು ಕ್ಯೂಟ್ ಅಂಡ್ ಇನ್ನೋಸೆಂಟ್ ಆಗಿ, ಅಂಡ್ ಇನ್ನೊಂದು ವೆರಿ ಬ್ರೇವ್ ಅಂಡ್ ಬೋಲ್ಡ್ ಸ್ಟ್ರಾಂಗ್ ಆಗಿರುವಂತ ಒಂದು ಶೇಡ್. ಹಾಗೆ ಇನ್ನೊಂದು ಶೇಡ್ ನೀವು ಸಿನಿಮಾದಲ್ಲಿ ನೋಡ್ಬೋದು, ನಾನೊಬ್ಳು ಮಹಾರಾಜನ ಮಗಳು ಯುವರಾಣಿಯಾಗಿ ಕಾಣಿಸ್ಕೊಂಡಿದ್ದೀನಿ. ಸೊ ಈ ಒಂದು ಪಾತ್ರನ ತುಂಬಾ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ. ಅಂಡ್ ಸಟಲ್ ಕೂಡ ನನ್ನ ಪಾತ್ರ ಅಷ್ಟೇ ಅಲ್ಲ, ಎಂಟೈರ್ ಸೀನ್ಸ್ ನ ತುಂಬಾ ಮೇಕಿಂಗ್ ಇರ್ಬೋದು ಅಥವಾ ಕ್ವಾಲಿಟಿ ಇರ್ಬೋದು ಎಲ್ಲೂ ಕಾಂಪ್ರಮೈಸ್ ಆಗದೆ ವೆರಿ ಕಾಮ್ ಕಂಪೋಸ್ಡ್ ಆಗಿ ನಿರ್ದೇಶನ ಮಾಡಿದ್ದಾರೆ. ಅಂಡ್ ನೀವು ಟ್ರೈಲರ್ ನೋಡಿದ್ರಿ, ನಮ್ಮ DOP ಬಗ್ಗೆ ಮಾತಾಡಂಗೆ ಇಲ್ಲ, ಅಷ್ಟು ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ. ಹಾಗೆ ಸಚಿನ್ ಬಸೂರ್ ಸರ್ ಅವರು ತುಂಬಾ ಅದ್ಭುತವಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಹಾಗೆ ಮ್ಯೂಸಿಕ್ ನ ಕೊಟ್ಟಿದ್ದಾರೆ. ಸೊ ಎಂಟೈರ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಪ್ರತಿಯೊಬ್ಬ ಕಲಾವಿದರು ಅವರ ಪಾತ್ರನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ನೀವು ಟ್ರೈಲರ್ ನೋಡಿದ್ದೀರಾ, ಅಷ್ಟು ಬ್ಯೂಟಿಫುಲ್ ಆಗಿ ಪರ್ಫಾರ್ಮೆನ್ಸ್ ಇರ್ಬೋದು, ಒಂದು ಡಿಫ್ರೆಂಟ್ ಆಗಿದೆ. ಅಂಡ್ ನಮ್ಮ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ 8 months ಬ್ಯಾಕೇನೆ ಅವರು ಸ್ಟೋರಿ ಬರೀಬೇಕಾದ್ರೆ ನೀವೇ ಇದಕ್ಕೆ ನಾಯಕಿಯಾಗಿ ಆಕ್ಟ್ ಮಾಡಬೇಕು ಅಂತ ಹೇಳಿದ್ರು. ಅದೇ ರೀತಿ ನನ್ನ ಕತೆ ರೆಡಿ ಆಗ್ಬೇಕಾದ್ದು ನಮ್ಮ ಡೈರೆಕ್ಟರ್ ಸ್ಟೋರಿ ಹೇಳಿದಾಗ ತುಂಬಾ ಖುಷಿ ಆಯ್ತು. ಇವ್ರು ಏನೋ ಒಂದು ದೊಡ್ಡದಾಗೆ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು, ಪಾಸಿಟಿವ್ ವೈಬ್ಸ್ ಇತ್ತು. 2 ನಿಮಿಷ ಯೋಚನೆ ಮಾಡಿಲ್ಲ, ಐ ಡೂ ದಿಸ್ ಪ್ರಾಜೆಕ್ಟ್ ಅಂತ. ತುಂಬಾ ಖುಷಿ ಇದೆ ಇಂಥ ಒಂದು ಸಿನಿಮಾದಲ್ಲಿ ನಾನೊಬ್ಳು ಭಾಗಿಯಾಗಿರೋದು. ಅಂಡ್ ಇವರು ಕೂಡ ರೋಷನ್ ಅವರು ತುಂಬಾ ತುಂಬಾ ಹಠ ಇಟ್ಕೊಂಡು ಏನೋ ಒಂದು ಮಾಡಬೇಕು ಲೈಫಲ್ಲಿ ಅಂತ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ನಾನು ಫಸ್ಟ್ ಟೈಮ್ ಒಬ್ರು ಲೇಡಿ ಪ್ರೊಡ್ಯೂಸರ್ ಅವ್ರ ಜೊತೆ ವರ್ಕ್ ಮಾಡ್ತಿರೋದು. ಶಿ ಇಸ್ ವೆರಿ ಸ್ವೀಟ್, ವೆರಿ ಕಾಮ್, ಸೆಟಲ್ ಅವ್ರು ಇರ್ತಾರೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಹಂಬಲ್ ಆಗಿರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಾನು ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಅಂಡ್ ಅವ್ರಿಗೆ ಸಿನಿಮಾ ಮೇಲಿರೋ ಒಂದು ಒಲವು ನೋಡಿದಾಗ ಮನಸ್ಸಿಗೆ ಬಹಳ ಖುಷಿ ಆಗುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದಿ ವೆರಿ ಬೆಸ್ಟ್ ನಿಮಗೂ ಕೂಡ. ಇಲ್ಲಿ ಇವತ್ತು ಈ ಜಾಗ ಬಂದು ಕೂತ್ಕೊಂಡಿರೋದಕ್ಕೆ
ಒಂದು 15 ವರ್ಷಗಳ ನಿರಂತರ ಶ್ರಮ ಇವತ್ತು ಈ ವೇದಿಕೆ ಮೇಲೆ ಕೂತ್ಕೊಂಡಿದ್ದೀನಿ. ಇದರ ಹಿಂದೆ ಈ ನಮ್ಮ ಕಲಾವಿದರ ಭವನ ಈ ಕಲಾವಿದನ ಎಷ್ಟು ನೋವುಗಳನ್ನು ನೋಡಿದೆ, ಅನುಭವಿಸಿದೆ. ಈ ಸಿನಿಮಾ 2 ವಿಷಯಕ್ಕೆ ಗೆಲ್ಲಲೇಬೇಕು. ಅಂದ್ರೆ ಸಾಕಷ್ಟು ವಿಷಯಗಳಿದೆ ಈ ಸಿನಿಮಾ ಗೆಲ್ಲೋದಕ್ಕೆ, ಆದರೆ ಬಹಳ ಮುಖ್ಯವಾಗಿ 2 ವಿಷಯಕ್ಕೆ ಈ ಸಿನಿಮಾ ಗೆಲ್ಲಲೇಬೇಕು. ಒಂದು, ಕೋಲಾರದ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಒಬ್ಬ ಡ್ರೈವರ್ ಆಗಿದ್ದಂತಹ ಆಟೋ ಡ್ರೈವರ್ ಆಗಿದ್ದಂತಹ ಸಾಮಾನ್ಯ ಒಬ್ಬ ವ್ಯಕ್ತಿಯ ಮಗ ಒಂದು ಸ್ಯಾಂಡಲ್ವುಡ್ಡಿನ ಕನಸನ್ನ ಕಂಡು ಬಂದು ಇಲ್ಲಿ ಸಾಕಷ್ಟು ನೋವು, ಅವಮಾನ ಎಲ್ಲವನ್ನ ಅನುಭವಿಸಿ ಒಂದು ಪ್ಯಾನ್ ಇಂಡಿಯಾ ಮೂವಿಗೆ ಒಬ್ಬ ನಾಯಕ ನಟರಾಗಿ ನಿಂತ್ಕೋತಾರೆ. ಆ ರೋಷನ್ ಸರ್ಗೋಸ್ಕರ ಈ ಸಿನಿಮಾ ಗೆಲ್ಲಬೇಕು. ಹಾಗೆ ಯಾವುದೋ ಒಂದು ದೊಡ್ಡಿನಲ್ಲಿ ಹುಟ್ಟಿ ಅವರಪ್ಪ ಇವತ್ತು ಮೇಕೆ ಮೇಯಿಸ್ಕೊಂಡು ಕೃಷಿ ಮಾಡಿಕೊಂಡು ಇವತ್ತು ಹೊಲದಲ್ಲೇ ಇರ್ತಾರೆ. ಅಂಥವ್ರ ಮಗ ಒಂದು ಸ್ಯಾಂಡಲ್ವುಡ್ ಅಲ್ಲಿ ಸಿನಿಮಾವನ್ನು ಏನೋ ಒಂದು ಅಚೀವ್ ಮಾಡ್ಬೇಕು ಅಂತ ಬಂದು ಇಲ್ಲಿ ಕಷ್ಟ, ಕಾರ್ಪಣ್ಯಗಳು, ನೋವುಗಳು ಎಲ್ಲವನ್ನ ನಿಮ್ಗೆ ಗೊತ್ತಿರುತ್ತೆ, ಅದನ್ನೆಲ್ಲ ಅನುಭವಿಸಿ ಇವತ್ತೊಂದು ಈ ಒಂದು ತೂಫಾನ್ ಮೂವಿ, ಪ್ಯಾನ್ ಇಂಡಿಯಾ ಮೂವಿನಲ್ಲಿ ಒಬ್ಬ ಮುಖ್ಯ ಖಳನಾಯಕನಾಗಿ ನಿಂತ್ಕೊಂಡಿರುವಂತಹ ಈ ಭೀಷ್ಮ ರಾಮಯ್ಯಗೋಸ್ಕರ ಈ ಸಿನಿಮಾ ಗೆಲ್ಲಬೇಕು. ಒಬ್ಬ ಸಾಮಾನ್ಯ ಕಾರ್ಮಿಕರ ಮಗನಿಗೋಸ್ಕರ ಸಿನಿಮಾ ಗೆಲ್ಲಬೇಕು. ಒಬ್ಬ ಸಾಮಾನ್ಯ ರೈತನ ಮಗನಿಗೋಸ್ಕರ ಈ ಸಿನಿಮಾ ಗೆಲ್ಲಬೇಕು. ಇದು ಲಕ್ಷಾಂತರ ಬಡವರ ಮಕ್ಕಳ ಕನಸಲ್ಲಿ ಸಾಯಬಾರ್ದು ಅಂದ್ರೆ ಇಂಥ ಸಿನಿಮಾಗಳನ್ನ ಗೆಲ್ಲಬೇಕು, ತಾವೆಲ್ಲ ಗೆಲ್ಲಿಸಬೇಕು ಅಂತ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನಿಮ್ಮ ಸಹಕಾರ ಎಲ್ಲ ಕೊಡಿ, ದಯವಿಟ್ಟು ನಿಮ್ಮ ಸಹಕಾರ ಇದೆ, ನಾವೇನೂ ಅಲ್ಲ. ಹಾಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ SR ಪ್ರೊಡಕ್ಷನ್ ಹೌಸ್ ಇರಬಹುದು, ನಿರ್ಮಾಪಕರಾದಂತಹ ಶರೀಫಾ ಬೇಗಂ ಮೇಡಮ್ ಅವರಿಗಿರ್ಬಹುದು, ಹಾಗೂ ನನ್ನ ಮೇಲೆ ಭರವಸೆ ಇಟ್ಟು ನೀನು ಮಾಡ್ತೀಯ ಮಾಡು ಅಂತ ಹೇಳಿ ಒಂದು ಈ ಪಾತ್ರವನ್ನು ನನಗೆ ಕೊಟ್ಟಂತಹ ನಿರ್ದೇಶಕರಾದಂತಹ ರಾಜೀವ್ ಚಂದ್ರಕಾಂತ್ ಸರ್ ಇರಬಹುದು, ನಾನು ಬಹಳ ಬಹಳ ಋಣಿಯಾಗಿರ್ತೀನಿ. ಹಾಗೆ ನನ್ನ ಫಸ್ಟ್ ಟೈಮ್ ರೋಷನ್ ಸರ್ ನೋಡಿದ ತಕ್ಷಣ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ನನಗೆ, ಅವ್ರಿಗೆ ಏನಿಸ್ತೋ ಗೊತ್ತಿಲ್ಲ, ನೀವು ಮಾಡೇ ಮಾಡ್ತೀಯ ಮಾಡು ಅಂತ ಹೇಳಿ ನನ್ನ ಮೇಲೆ ಭರವಸೆ ಇಟ್ಟು ಈ ಒಂದು ಪಾತ್ರವನ್ನು ಕೊಡಿಸಿದಕ್ಕೋಸ್ಕರ ನಿಜಕ್ಕೂ ನಾನು ನನ್ನ ಜೀವನ ಪರ್ಯಂತ ರೋಷನ್ ಸರ್ಗೆ ಆಭಾರಿಯಾಗಿರ್ತೀನಿ. ಹಾಗೆ ಈ ಟೀಮ್ಗೆ ಪರಿಚಯ ಮಾಡಿಸಿದಂಥವ್ರು ಇವ್ರನ್ನ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ವಿಕ್ರಮ್ ಸರ್, ಕೋ ಡೈರೆಕ್ಟರ್ ಸರ್, ದಯವಿಟ್ಟು ನಿಮಗೆ ನನ್ನ ಅನಂತ ಧನ್ಯವಾದಗಳು. ಹಾಗೆ ನನ್ನನ್ನು ಬ್ಯೂಟಿಫುಲ್ ಆಗಿ ಈ ತೆರೆ ಮೇಲೆ ತೋರಿಸಿದಂತಹ ಗಂಗು ಸರ್ ಅವರು ಪ್ರೀತಿಯ ನಮನಗಳನ್ನ ಸಲ್ಲಿಸ್ತೀನಿ. ಹಾಗೆ ಇದರ ಹಿಂದ್ಗಡೆ ಕೆಲಸ ಮಾಡಿರುವಂತಹ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೂ ನಾನು ಆಭಾರಿಯಾಗಿದ್ದೀನಿ. ಹಾಗೆ ನನ್ನ ಕೋಆರ್ಟಿಸ್ಟ್ ಆದಂತಹ ಅಶ್ವಿನ್ ಸರ್ ನನಗೆ ಬಹಳ ಸಪೋರ್ಟ್ ಮಾಡ್ತಾ ಇರ್ತಾರೆ. ನನ್ನ ಡ್ರಾಮಾಗಳನ್ನು ಸಹ ಸಾಕಷ್ಟು ನೋಡಿ ಪ್ರೋತ್ಸಾಹ ಕೊಟ್ಟಿದ್ರು, ಅವ್ರಿಗೂ ಅಷ್ಟೇ. ಆಮೇಲೆ ನಮ್ಮ ಸಹ ಕಲಾವಿದರಂತ ಎಲ್ಲರಿಗೂ ಅಷ್ಟೇ ನಾನು ಅನಂತವಾದ ಧನ್ಯವಾದಗಳು ಅರ್ಪಿಸ್ತೀನಿ. ದಯವಿಟ್ಟು ನಿಮ್ಮ ಸಹಕಾರ ಕೊಡಿ. ಆಲ್ರೆಡಿ ಇದು A2 ಚಾನಲ್ ಅಲ್ಲಿ ಕ್ಲಿಪ್ಸ್ ರಿಲೀಸ್ ಆಗಿದೆ, ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ತಲುಪಿಸಿ ಅಂತ ಕೇಳ್ಕೊತಾ ಇದ್ದೀವಿ. ನೀವು ಬಂದಿರುವಂತ ಮಾಧ್ಯಮ ದೇವರುಗಳಿಗೆ, ನನ್ನ ಸಾಕು ತಂದೆ ತಾಯಿಗೆ, ನನ್ನ ಸ್ನೇಹಿತರಿಗೆ, ನನ್ನ ಸಿನಿಮಾ ಚಿತ್ರತಂಡ, ನನ್ನ ಟೀಮ್ಗೆ ಎಲ್ರಿಗೂ ಸಹ ಮೊದಲನೇದಾಗಿ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ. ನೀವೇನು ನೋಡಿದ್ದೀರಾ ಇಲ್ಲಿ ಗ್ಲಿಮ್ಸು, ಇದೇನೂ ಅಲ್ಲ. ನನ್ನ ಥಿಂಕಿಂಗು, ನನ್ನ ಕನ್ಸೆಪ್ಟ್ ಬೇರೆ ಇದೆ. ಯಾಕೆಂದ್ರೆ ನಾನು ಯಶೋರ್ ಗರಡಿಯಲ್ಲಿ ಬೆಳೆದಿರೋಂಥ ಹುಡುಗ. ಅದರಿಂದ ಅವ್ರಿಗೆ ಯಾವ ಥರ, ಫಸ್ಟ್ ಆಫ್ ಆಲ್ ನಾನು ಇಬ್ಬರಿಗೆ ಥ್ಯಾಂಕ್ಸ್ ಹೇಳಿ, ನಾನು 3 ಜನಕ್ಕೆ ಥ್ಯಾಂಕ್ಸ್ ಹೇಳಿ ನನ್ನ ಮಾತನ್ನ ಶುರು ಮಾಡ್ತೀನಿ. ಗೇಮ್ ಚೇಂಜರ್ ಆಫ್ ಇಂಡಿಯನ್ ಸಿನಿಮಾ ಪ್ರಶಾಂತ್ ನೀಲ್ ಸರ್ಗೆ ಮತ್ತು SRಗೆ ಇಬ್ಬರಿಗೂ ಸಹ ನಾನು ಮೊದಲನೇದಾಗಿ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನನ್ನ ನಿರ್ದೇಶಕರಿಗೆ, ಯಾಕೆ ಅಂತಂದ್ರೆ ತುಂಬಾ ಶ್ರಮ ಇದೆ. 3 ಗಂಟೆ ರಾತ್ರಿ ಆಗ್ಲಿ ಆನ್ಲೈನ್ ಅಲ್ಲಿ ಇರ್ತಾ ಇದ್ರು, 2 ಗಂಟೆ ರಾತ್ರಿ ಆಗ್ಲಿ, 5 ಗಂಟೆ ರಾತ್ರಿ ಆಗ್ಲಿ, ಡೇ ನೈಟ್ ಅವ್ರು ಏನ್ ಕಷ್ಟಪಟ್ಟಿದ್ದಾರೆ ನಿಲ್ಬೇಕು. ನಾವಿಲ್ಲಿ ಏನೋ ಮಾಡಕ್ ಬಂದಿದೀವಿ, ನಾವು ಡೆಫಿನೆಟ್ಲಿ ಹೊಡಿಬೇಕು ಅಂತ ಹೇಳಿ ಹಗಲು ರಾತ್ರಿ ನಾನು ಎಷ್ಟೊತ್ತಾದ್ರೂ ಫೋನ್ ಮಾಡ್ಲಿ, ಅವ್ರು 3 ಗಂಟೆಗೆ ನಾನು ಫೋನ್ ಮಾಡ್ರ ರೆಕಾರ್ಡ್ಸ್ ನನ್ನ ಹತ್ರ ಇದೆ. ಏನ್ ಮಾಡೋಣ, ಹೊಸದಾಗಿ ಏನ್ ಮಾಡೋಣ, ರೋಷನ್ ಇದ್ ಮಾಡೋಣ, ಅದ್ ಮಾಡೋಣ, ಪ್ರತಿಯೊಂದು ಸರ್ ನಾನು ನಿಜ ಹೇಳ್ತೀನಿ, ನೀವು ಇದನ್ನ ರೀಚ್ ಮಾಡಲೇಬೇಕು. ಇಂಥ ನಿರ್ದೇಶಕರಿಗೆ ಅವಕಾಶ ಕೊಡ್ಬೇಕು ಸರ್. ಅವ್ರ ಬಗ್ಗೆ ನಾನು ಕುತ್ಕೊಂಡು ಮಾತಾಡೋದಲ್ಲ ಸರ್, ನೀವು ಬೇಜಾರು ಮಾಡ್ಕೊಂಡ್ರು ಚಿಂತೆ ಇಲ್ಲ. ಇಂಥ ನಿರ್ದೇಶಕನಿಗೆ ದಯವಿಟ್ಟು ಅವಕಾಶ ಕೊಡ್ಬೇಕು ಸರ್. ಯಾಕೆ ಗೊತ್ತಾ ಸರ್, ನಾನೊಂದು ಇಷ್ಟು ನೊಂದ್ಕೊಂಡು ಹೇಳ್ತಾ ಇದ್ದೀನಿ. ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ರು, ಅಯ್ಯೋ ಥಿಯೇಟರ್ ಕಡೆ ಬರ್ತಾ ಇಲ್ಲ, ಅಯ್ಯೋ ಜನ ಇಲ್ಲ, ಥಿಯೇಟರ್ ಮುಚ್ಚೋಯ್ತು ಅಂದ್ರೆ ಕೊಡಿ ಸರ್. ಇಂಥ ನಿರ್ದೇಶಕರಿಗೆ ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಬಜೆಟ್ ಕೊಟ್ಟು ಕೊಡಿ. ಯಾಕಿಂತ ಔಟ್ಪುಟ್ ಬರಲ್ಲ? ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ ಸರ್, ನಿರ್ದೇಶಕ ಗೆದ್ರೆ ಕಲಾವಿದ್ರು ಸರ್. ನಾನು ಪ್ರತಿಯೊಬ್ಬರಿಗೂ ಚಿರಋಣಿ ಆಗ್ತೀನಿ. ಮೊದಲನೇದಾಗಿ ನಮ್ಮ ಎಡಿಟ್ರು ಉಮೇಶ್ ಸರ್, ಅದು ಎಷ್ಟು ಸತಿ ಎಡಿಟ್ ಮಾಡಿದಾರೋ ಪಾಪ ಅವ್ರಿಗೆ ಗೊತ್ತಿಲ್ಲ. ಇವರಿಬ್ರು ಪಾತ್ರ ಮಾತ್ರ ತುಂಬಾ ದೊಡ್ಡದಿದೆ ಸರ್. ಎರಡನೇದಾಗಿ ಗಂಗು ಸರ್,
ನಮ್ಮ ರವಿವರ್ಮ ಗಂಗು ಸರ್ ಮಾಡಪ್ಪ ಆಗತ್ತೆ ನಾನು ಇದೀನಿ ಏನಪ್ಪ ಅಂತ ಹೇಳಿ ಪ್ರತಿಯೊಂದು ಸಹ ಬೆನ್ನಲ್ಲಿ ಪ್ರೋತ್ಸಾಹಿಸಿದ್ದಾರೆ. ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲದಕ್ಕೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅಂದ್ರೆ ನನ್ನ ಲೈಟ್ ಬಾಯ್ಗೆ ಸರ್. ಯಾಕೆಂದ್ರೆ ಆ ನೋವೇನು ಅನ್ನೋದು ನನಗೆ ಗೊತ್ತು ಸರ್. ನನ್ನ ಲೈಟ್ಸ್ ಬಾಸ್ಗೂ ಸಹ ಯೂನಿಟ್ ಮಧುವಣ್ಣ ಆಗಿರ್ಬೋದು, ಯೂನಿಟ್ ದಿಲೀಪ್ ಅವ್ರ MCS ಮಂಜಣ್ಣ ಆಗಿರ್ಬೋದು, ಇವರಿಬ್ಬರಿಗೂ ಸಹ ನಾನು ಮೊದಲನೇದಾಗಿ ನಾನು ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ತುಂಬಾ ಶ್ರಮ ಇರುತ್ತೆ. ಪ್ರತಿಯೊಬ್ಬ ಟೆಕ್ನಿಷಿಯನ್ಗಳು ಸಹ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಎರಡು ಕೈ ಮುಗಿದು ಕೇಳ್ತೀನಿ, ಕಲಾವಿದರು ಬರಬೇಕು, ಯಥೇಚ್ಛವಾಗಿ ಇಂಥ ನಿರ್ದೇಶಕನ ಗೆಲುವಾಗಬೇಕು. ಅದಕ್ಕೆಲ್ಲ ನಿಮ್ಮ ಪಾತ್ರ ದೊಡ್ಡದಾಗಿದೆ. ನಮ್ಮ ಸೂರ್ಯ ಪ್ರವೀಣನ ಆಗಿರ್ಬೋದು 3 ಗಂಟೆ ಅಲ್ಲ 12 ಗಂಟೆ ರಾತ್ರಿ ಫೋನ್ ಮಾಡ್ತಾರೆ, ಬ್ರದರ್ ನೀವು ಮಾಡ್ತೀರಾ ಮಾಡಿ ಬ್ರದರ್, ನಾನು ಇದೀನಿ ಬ್ರದರ್, ಅದೇನಾಗುತ್ತೋ ಮಾಡಿ ಬ್ರದರ್ ಅನ್ಬಿಟ್ಟು. ನಮ್ಮ ಭೀಷ್ಮ ಬ್ರದರ್ ಆಗಿರ್ಬೋದು, ಆಮೇಲೆ ಉಗ್ರಂ ರವಿಯವ್ರು ಆಗಿರ್ಬೋದು. ಉಗ್ರಂ ರವಿಯವ್ರದ್ದು ಕ್ಯಾರೆಕ್ಟರ್ ನಾನು ಇವಾಗಲೇ ರಿವೀಲ್ ಮಾಡಲ್ಲ, ಹೇಳೋದು ಇಲ್ಲ. ತುಂಬಾ ದೊಡ್ಡ ಸರ್ಪ್ರೈಸ್ ಇದೆ ಸಿನಿಮಾದಲ್ಲಿ, ಬೇರೆನೇ ಸರ್ಪ್ರೈಸ್ ಇದೆ. ನಾನು 100 ಆಗಕ್ಕೆ ನಾನು ಇಷ್ಟಪಡಲ್ಲ. ನಾನು ಎಷ್ಟೇ ಕಷ್ಟ ಆಗ್ಲಿ ನಾನು ಇಲ್ಲಿ ನಿಂತ್ಕೊಳ್ಳೋಕೆ ಬಂದಿದ್ದೀನಿ. ನಾನು ನೋಡದೇ ಇರೋಂಥ ಕಷ್ಟ ಅಲ್ಲ, ನಾನು ನೋಡದೇ ಇರೋಂಥ ಬಡತನ ಅಲ್ಲ. ನಾನು ಬೇಕಾದ್ರೆ ಪಾತಾಳಕ್ಕೆ ಬಿಸಾಕಿದ್ರು ನಾನು ಫಿನಿಕ್ಸ್ ತರ ಎದ್ದು ಬರ್ತೀನಿ. ಯಾಕೆ ಅಂದ್ರೆ ನಾನು ಬೆಳೆದಿರೋದು ಯಶ್ಗರ್ದಿಯಲ್ಲಿ 100% ನಾನು ಎದ್ದು ಬರ್ತೀನಿ. ಎಲ್ಲದಕ್ಕಿಂತ ಯಥೇಚ್ಛಾಗಿ ಡಾಕ್ಟರ್ ಮಗ ಗೆದ್ದ, ಇಂಜಿನಿಯರ್ ಮಗ ಗೆದ್ದ, ಪೊಲೀಸ್ ಮಗನ ಪ್ರೊಟೆಕ್ಷನ್, ಅವನ ಮಗನ ಪ್ರೊಟೆಕ್ಷನ್ ಅಂತಾರೆ. ಒಬ್ಬ ಆಟೋ ಡ್ರೈವರ್ ಮಗನಿಗೆ ಪ್ರಮೋಷನ್, ಆಟೋ ಡ್ರೈವರ್ ಮಗನಿಗೆ ಒಂದು ಪ್ರೊಟೆಕ್ಷನ್ ಬರುತ್ತಲ್ಲ, ಅವತ್ತು ನಿಜವಾದ ಗೆಲುವಾಗುತ್ತೆ. ಅದೆಲ್ಲದಕ್ಕಿಂತ ಯಥೇಚ್ಛವಾಗಿ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ನೀವು ಸಹಕಾರ ಮಾಡಿ. ಇಂಥ ಸಿನಿಮಾನ ಥಿಯೇಟರ್ ನಾನು ಚಿಕ್ಕ ಕನಸು ಕಂಡಿಲ್ಲ. 100 ಸಿನಿಮಾ, 50 ಥಿಯೇಟರ್ ಸಿನಿಮಾ ಅಥವಾ 30 ಥಿಯೇಟರ್ ತರಬೇಕು ಅಂತ ನಾನಿಲ್ಲ. 1300 ಥಿಯೇಟರ್ ತರ ಅಂತ ಛಲ ನಾನು ಒಪ್ಪಿಸ್ಕೊಂಡಿದ್ದೀನಿ. ಡೆಫಿನೆಟ್ಲಿ ನಾನು ತರ್ತೀನಿ, ನನ್ನ ಕೈಯಲ್ಲಿ ಆಗುತ್ತೆ, ನಾನು ತರ್ತೀನಿ. ಐ ವಿಲ್. ಯಾಕೆ ಅಂತಂದ್ರೆ ತಂದೆ ತಾಯಿಯಿಂದ ನೋಡಿದ್ರೆ ಆಕ್ರೋಶ ಜಾಸ್ತಿ ಅಂತ ತುಂಬಾ ಜನ ಬೈತಾರೆ. ಫಸ್ಟ್ ಮಾತಾಡೋದು ಕಲ್ತ್ಕೊಳ್ಳೋ, ಯಾಕೆ ಫಂಡ್ ಮಾತಾಡ್ತೀಯ ಅಂತೇಳಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಮನೆಯಲ್ಲಿ ಪ್ರೀತಿಯಾಗಿ ಬೆಸ್ಟ್ ಫುಡ್ ಆಗಿ ಅವ್ರಿಗೆ ಪ್ರೋತ್ಸಾಹಿಸ್ತಾ ಇರ್ತಾರೆ. ಅವ್ರಿಗೆ ನೋವು ಗೊತ್ತಾಗಲ್ಲ ಸರ್. ಆದ್ರೆ ತಂದೆ ತಾಯಿಯಿಂದ ಹಗಲು ರಾತ್ರಿ ದುಡ್ಕೊಂಡು ಅವನೇ ಮಾಡಿ ಎಲ್ಲ ಕಷ್ಟಪಟ್ಟು ಬರ್ತಾನಲ್ಲ, ಅವನು ನಿಜವಾದಿದ್ದು. ನನಗೆ ಮೊದಲು ಹೇಳೋದು ಬರ್ಬಿಟ್ಟೆ, ನನ್ನ ಊರಿಂದ ಹಿರಿಯರು ಬಂದಿದ್ದಾರೆ. ಆಮೇಲೆ ನನ್ನ ಕೋಚ್ ಆಗಿರ್ಬೋದು, ಲಿಖಿತ್ ಅವ್ರು ಆಗಿರ್ಬೋದು, ಆಮೇಲೆ ನನ್ನ ಅವಿನಾಶ್ ಬ್ರದರ್ ಆಗಿರ್ಬೋದು, ನಮ್ಮ ಇವ್ರು ಜಿಮ್ ಟ್ರೈನರ್, ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಇವ್ರ ಪಾತ್ರಗಳೆಲ್ಲ ತುಂಬಾ ಇದೆ. 2 ಗಂಟೆ ರಾತ್ರಿ ಕ್ಯಾರೆಕ್ಟರ್ ಬೇಕಾದಂಗೆ ರೆಡಿ ಮಾಡೋದಕ್ಕೆ 9 ಗಂಟೆ ರಾತ್ರಿ ಆಗಲಿ ಪ್ರತಿಯೊಂದರಲ್ಲೂ ಹಿಂದೆ ನಿಂತಿದ್ದಾರೆ. ಸೊ ದಯವಿಟ್ಟು ಇಂಥ ಸಿನಿಮಾನ ನೀವೆಲ್ಲ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ನನಗೈತೆ. 100ರಲ್ಲಿ 100 ಆಗಕ್ಕೆ ಬಿಡಬೇಡಿ, 100ರಲ್ಲಿ 1 ಆಗಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಕಟ್ ಮಾಡಬೇಕು, ಇದೇ ತರ ಟ್ರೈಲರ್ ಬರಬೇಕು ಅಂದ್ರೆ ಈಗ ಲವ್ ಸಬ್ಜೆಕ್ಟ್ ಆಗಿರ್ಬೋದು, ಒಂದು ಕಮರ್ಷಿಯಲ್ ಸಬ್ಜೆಕ್ಟ್ ಆಗಿರ್ಬೋದು, ಹೇಳಿದ್ನಲ್ಲ ಮ್ಯಾಮ್ ಆಗ್ಲೇ, ಥಿಯೇಟರ್ ಜನ ಬರ್ತಾ ಇಲ್ಲ, ಥಿಯೇಟರ್ ನುಗ್ತಾ ಇಲ್ಲ. ಜೋಶ್ ಇರ್ಬೇಕು ಮೇಡಮ್ ಜನಕ್ಕೆ. ಹೊಡಿಯೋದು ಬಡಿಯೋದು, ಆ ಸ್ಕ್ರೀನ್ ಎಗರೋದು, ಪ್ರತಿಯೊಂದು ವಿಷನ್ಸ್ ಮೇಡಮ್ ನೀವು ಖಂಡಿತ ಇದ್ರಲ್ಲಿ ನೋಡ್ತೀರಾ. ತುಫಾನಲ್ಲಿ ನೆಕ್ಸ್ಟ್ ಲೆವೆಲ್ ಪ್ಲಾನ್ ಮಾಡಿದ್ದಾರೆ ನಮ್ಮ ರಾಜು ಸರ್, ಖಂಡಿತ ನೋಡ್ತೀರಾ ಮೇಡಮ್. ಇದಕ್ಕೆ ಇನ್ನೊಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ, KGF ಆಗ್ಲಿ ಇದಕ್ಕಾಗ್ಲಿ ಯಾವುದೇ ರೀತಿಯ ರಿಯಾಲಿಟಿ ಇಲ್ಲ. ಇದು 2 ವರ್ಷ ಶ್ರಮ. ನಾವು ಕಷ್ಟಪಟ್ಟು ಕತೆ ರೆಡಿ ಮಾಡಿ, ಅವ್ರ ಹಗಲು ರಾತ್ರಿ ಶ್ರಮ ವಹಿಸಿ ನಮ್ಮ ರಾಜೀವ್ ಸರ್ ಯೋಚನೆ ಮಾಡಿ, ಥಿಂಕಿಂಗ್ ಮಾಡಿ, ಬೆಸ್ಟ್ 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 ಅಂತ ತೆಗೆದು ಹೊರಗಡೆ ತೆಗ್ದಿರೋಂಥ ಸಿನಿಮಾ ಮೇಡಮ್ ಇದು. ಸರ್ ನನ್ನ ಹೆಸರು ಉಮೇಶ್ RB ಅಂತ. ಗೌಳಿ ಮತ್ತು ಇವಾಗ ನೆಕ್ಸ್ಟ್ ಬರ್ತಾ ರಾಣಿ ಸಿನಿಮಾ ಎಡಿಟ್ ಮಾಡಿದ್ದೀನಿ. ಒಂದು 10-15 ಸಿನಿಮಾ ಆಗಿದೆ. ತುಫಾನ್ ಸಿನಿಮಾ ನನಗೆ ಸ್ಪೆಷಲ್ ಏನಕ್ಕೆ ಅನ್ನಿಸ್ತು ಅಂದರೆ, ರಾಜೀವ್ ಸರ್ ಬಂದು ಒಂದು ನರೇಷನ್ ಕೊಟ್ಟರು, ಅದನ್ನು ತುಂಬ ಇಷ್ಟ ಆಯಿತು. ಆಮೇಲೆ ರೋಷನ್ ಸರು, ಆಮೇಲೆ ವಿಜುವಲ್ ನೋಡಿದಾಗ ನನಗೂ ಚಾಲೆಂಜಿಂಗ್ ಆಗಿತ್ತು. ಇದೊಂದು ತುಂಬ ವರ್ಷಗಳಾಗಿ ಈ ವರ್ಷನ್ ನಿಮ್ಮ ಮುಂದೆ ಬಂದಿದೆ. ಇದಕ್ಕಿಂತ ತುಂಬ ಶಾರ್ಟ್ ಚೆನ್ನಾಗಿದೆ. ಇದನ್ನೆಲ್ಲ ನೆಕ್ಸ್ಟ್ ಟ್ರೈಲರ್ ಅಂತ ಇಟ್ಕೊಂಡಿದ್ದೀವಿ. ಇನ್ನು ಸಿನಿಮಾಗೆ ಬೇರೆನೇ ವರ್ಷನ್ಗಳಿದೆ. ಇದು ಜಸ್ಟ್ ಒಂದು ಗ್ಲಿಮ್ಸ್ ಅಂತ ಪ್ಲ್ಯಾನ್ ಮಾಡಿದಾಗ ಇದು ನಿಮ್ಗೆ ಬಂದಿರುತ್ತೆ ಒಂದು 26ನೇ ವರ್ಷನು. ನೀವೆಲ್ಲ ನೋಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅವ್ರ ಪಾತ್ರದ ಬಗ್ಗೆ ರಿವೀಲ್ ಮಾಡಂಗಿಲ್ಲ ಅಂತ ಹೇಳಿದ್ದೀರಾ. ನಿಮ್ಗೆ ಇವತ್ತು ಫಸ್ಟ್ ಲುಕ್ ಗ್ಲಿಮ್ಸ್ ವಿಡಿಯೋ ಹೆಂಗೆ ಅನಿಸ್ತು ಸರ್? ಸೂಪರ್ ಆಗಿತ್ತು ಮೇಡಮ್. ಬಿಕಾಸ್ ನಾವು ವರ್ಕ್ ಮಾಡಿದ್ದೀವಿ ಅದರಲ್ಲಿ, ಈಗ ರಿವೀಲ್ ಮಾಡೋದಿಲ್ಲ. ಸೊ ನಾವು ಈಗ ಫಸ್ಟಲ್ಲಿ ಮಾತಾಡೋದಿಲ್ಲ, ಲಾಸ್ಟಲ್ಲಿ ರಿಲೀಸ್ ಆದ್ಮೇಲೆ ಮಾತಾಡ್ತೀನಿ. ಬಟ್ ನಮ್ಮ ರೋಷನ್ ಅವರು ಎಲ್ಲ ಮಾತಾಡ್ಬಿಟ್ರು. ಭಾಳ ವರ್ಷದಿಂದ ಗೊತ್ತು, ನಮ್ಮ ತಮ್ಮ ಥರ ತುಂಬ ಕಷ್ಟಪಟ್ಟಿದ್ದಾರೆ. ಕಷ್ಟಕ್ಕೆ ನಾವು ಇಲ್ಲಿ ಅವರು ಗೊತ್ತಾಗ್ತದೆ ಮೇಡಮ್. ನಾನು ಹೆಚ್ಚಿಗೆ ಮಾತಾಡಲ್ಲ, ನೆಕ್ಸ್ಟ್ ರಿಲೀಸಿಂಗ್ ಟೈಮ್ ಮಾತಾಡ್ತೀನಿ. ಜೈ ನಮಸ್ಕಾರ.